ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ನನಗೆ ಹಲವಾರು ಮನಿ ಟಿಪ್ಸ್ಗಳನ್ನ ನಾನು ಶೇರ್ ಮಾಡಿರ್ಬೋದು. ಮತ್ತು ಹಲವಾರು ಮನಿ ಸೇವಿಂಗ್ ಟಿಪ್ಸ್ಗಳನ್ನು ಶೇರ್ ಮಾಡುವುದರ ಜೊತೆಗೆ ಗೋಲ್ಡ್ ಸೇವಿಂಗ್ನು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹೌದು ಫ್ರೆಂಡ್ಸ್, ಇವತ್ತು ಸಹ ನಾನು ಒಂದು ಗೋಲ್ಡ್ ಸೇವಿಂಗ್ನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ನಿಮಗೋಸ್ಕರ ಮಾಡಿದ್ದೀನಿ. ಫ್ರೆಂಡ್ಸ್, ಏನಂತ ಹೇಳಿದ್ರೆ, ನಾವು ಗೋಲ್ಡ್ ಸೇವಿಂಗ್ ಮಾಡೋಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ, ನಾವು ಏನೆಲ್ಲ ಮಾಡ್ತೀವಿ. ಹಣ ಸೇವ್ ಮಾಡಿಕೊಂಡು ನಾವು ಗೋಲ್ಡ್ಗಳನ್ನ ತಗೋಬೇಕು, ನಾವು ಗೋಲ್ಡ್ ಯೂಸ್ ಮಾಡಬೇಕು ಅಂತೇಳಿ. ಆದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರ ಹತ್ರ ಅಷ್ಟೇನು ಗೋಲ್ಡ್ ಇರೋಲ್ಲ. ಅಂದರೆ ಇರುತ್ತೆ, ಅಂದರೆ ಅಷ್ಟೊಂದೇನು ಗೋಲ್ಡ್ ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇಟ್ಕೋತೀವಿ ಅಂತ ಅಂದ್ರೂ ಚಿನ್ನದ ರೇಟು ನಿಮಗೆ ಗೊತ್ತಿದೆ ಅಲ್ವಾ. ಇವತ್ತಿದ್ದು ಚಿನ್ನದ ರೇಟು ನಾಳೆ ಇರಲ್ಲ. ದಿನ ಪ್ರತಿದಿನ ಚಿನ್ನದ ರೇಟು ಗಗನಕ್ಕೇಳ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಈಗ ಹಣ ಇಟ್ಟಿರೋರು ಅಂದರೆ ಸ್ವಲ್ಪ ರಿಚ್ ಆಗಿರುವಂತಹ ಪೀಪಲ್ಸ್ಗಳು ಗೋಲ್ಡ್ನ ತಗೋತಾರೆ. ಅವ್ರಿಗೆ ಎಷ್ಟೇ ಗೋಲ್ಡ್ ರೇಟ್ ಜಾಸ್ತಿ ಆದರೂ ಸಹ ಅವರು ತಗೋತಾರೆ. ಆದರೆ ಇನ್ನು ಕೆಲವರು ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಗೋಲ್ಡ್ ತೊಗೊಳಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಸಹ ಅಲ್ಪ ಸ್ವಲ್ಪ ತಗೋತಾರೆ. ಅದು ಜಾಸ್ತಿ ದೊಡ್ಡ ಗ್ರಾಮ್ಗಳಿರುವಂತಹ ಗೋಲ್ಡ್ನ ಅವರು ತಗೊಳಕ್ಕಾಗಲ್ಲ. ಆದರೆ ಇವತ್ತು ನಾನು ತೋರಿಸ್ಕೊಳ್ಳುವಂತಹ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಬರೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ನಾವು ಬರೀ ಒಂದು ವರ್ಷದಲ್ಲೇ ಒಂದು 40 ಗ್ರಾಮು 20 ಗ್ರಾಮು ಆಗಿರುವಂತಹ ಒಂದು ಅಂದರೆ ಗೋಲ್ಡ್ನ ನೀವು ತುಂಬ ಈಸಿಯಾಗಿ ತಗೋಬೋದು ಅಂತಲೇ ನಾನು ಹೇಳ್ತೀನಿ. ಆದರೆ ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳಿದ್ರೆ, ದಯವಿಟ್ಟು ಫ್ರೆಂಡ್ಸ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಹತ್ರ ನಿಮ್ಮನ್ನು ಕೇಳ್ಕೊಳ್ಳೋದು ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡು ತನಕ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತಾ, ಈಗ ಅದನ್ನ ಯಾವ ರೀತಿ ಅಂದರೆ ಒಂದು ವರ್ಷಕ್ಕೆ ನಾವು ಮನಿ ಸೇವಿಂಗ್ ಮಾಡಿಕೊಂಡು ಯಾವ ರೀತಿ ನಾವು ಜಾಸ್ತಿ ಇರುವಂತಹ ಗೋಲ್ಡ್ನ ನಾವು ತೆಗೋಬೋದು ಅನ್ನೋದನ್ನ ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಇದು ಒಳ್ಳೆ ವೀಡಿಯೋಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಹಾಗೆ ನೋಡ್ತಾ ಇದ್ದೀವಿ ನಮ್ಮ ಚಾನಲ್ನ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾವು ಯಾವ ರೀತಿ ಒಂದು ಚಾರ್ಟ್ ಮುಖಾಂತರವಾಗಿ ನಾವು ಈ ಅಂದರೆ ಮನಿ ಸೇವಿಂಗ್ ಮಾಡಿಕೊಂಡು ಗೋಲ್ಡ್ನ ತಗೋಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನು ಒಂದು ಚಾರ್ಟ್ ಮುಖಾಂತರವಾಗಿ ನಾನು ನಿಮಗೆ ಗೋಲ್ಡ್ ಸೇವಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗೆ ತಾನೇ ಹೆಣ್ಮಕ್ಳಿಗೆ ಗೋಲ್ಡ್ ಅಂತ ಅಂದರೆ ಇಷ್ಟ ಆಗಲ್ಲ ಹೇಳಿ? ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಗೋಲ್ಡ್ ಅಂತ ಅಂದರೆ ಎಲ್ಲರಿಗೂ ಇಷ್ಟನೇ ಅಲ್ವಾ? ಹಾಗಾಗಿ ನಾನು ಹೆಣ್ಮಕ್ಳಿಗೋಸ್ಕರವಾಗಿ ನಾನು ಇವತ್ತು ಗೋಲ್ಡ್ ಸೇವಿಂಗ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ 40 ಗ್ರಾಮ್ ಗೋಲ್ಡ್ಸ್ನ ನಾವು ತುಂಬ ಈಸಿಯಾಗಿ ನಾವು ಗೋಲ್ಡ್ನ ತೆಗೆದುಕೊಳ್ಬೋದು. ಅಂದರೆ 40 ಗ್ರಾಮ್ ಗೋಲ್ಡ್ನ ನಾವು ತುಂಬ ಈಸಿಯಾಗಿ ಸೇವ್ ಮಾಡ್ಕೋಬೋದು. ಅದು ಹೇಗೆ ಅಂತ ಹೇಳಿದ್ರೆ ನೋಡಿ, ನಾನೀಗ ತಿಳಿಸ್ತಾ ಇದ್ದೀನಿ. ನೋಡಿ, ಗೋಲ್ಡ್ ಅಂದರೆ 4 ವರ್ಷಕ್ಕೆ ನಾವು ನೋಡಿ 4 ವರ್ಷ ಅಂದರೆ 1 ವರ್ಷಕ್ಕೆ ಇಲ್ಲ 2 ಅಂದರೆ 4 ವರ್ಷಕ್ಕೆ 40 ಗ್ರಾಮ್ ಗೋಲ್ಡನ್ನ ನಾವು ತುಂಬ ಈಸಿಯಾಗಿಯೇ ತಗೋಬೋದು ಅಂತಲೇ ಹೇಳ್ಬೋದು. ನೋಡಿ, 1 ವರ್ಷಕ್ಕೆ ನಾವು 10 ಗ್ರಾಮ್ ಗೋಲ್ಡ್ ತಗೋತೀವಿ. 1 ವರ್ಷಕ್ಕೆ ನಾವು 10 ಗ್ರಾಮ್ ಗೋಲ್ಡನ್ನ ನಾವು ಯಾವ ರೀತಿ ತಗೊಳ್ಳೋದು ಅಂತಂದರೆ, ಈಗ ಮನೆಯಲ್ಲಿ ನಾವು ಗೋಲ್ಡ್ ತಗೊಳ್ಳಿ ಅಂತ ಹಸ್ಬೆಂಡ್ನ ಕೇಳಿದ್ರೆ ಅವರು ಅಯ್ಯೋ ಗಮ್ಮ ಇರೋ ಪ್ರಾಬ್ಲಮ್ಗಳೇ ಇದಾದರೆ ಸಾಕು, ಅಂದರೆ ಸಾಲ್ವ್ ಆದರೆ ಸಾಕು, ಗೋಲ್ಡ್ ಬೇರೆ ಹೋದೆ ನೀನು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಅದು ಕಾಮನ್ನಾಗಿ ಎಲ್ಲರ ಮನೆಯೂ ದೋಸೆನೂ ತೂತು ಅಂತಲೇ ಹೇಳ್ಬೋದಲ್ವ ಫ್ರೆಂಡ್ಸ್? ಹೌದು. ಈಗ ಕೆಲವರು ಗೋಲ್ಡ್ ತಗೊಳ್ಳಿ ಅಂದ ತಕ್ಷಣ ತೆಗೆದುಕೊಡ್ತಾರೆ. ಆದರೆ ಇನ್ನು ಕೆಲವರು ಗೋಲ್ಡ್ ತಗೊಳ್ಳಿ ಅಂತ ಅಂದ್ರೂ ಸಹ ನೋಡೋಣ ಅಂತ ಅಂತಾರೆ. ಈಗ ಕೇಳಿದ ತಕ್ಷಣ ಯಾರು ತಗೊಳ್ಬಿಡ್ತಾರೆ ಹೇಳಿ? ಆಯಿತು ನೋಡೋದ ಇರಮ್ಮ ಅಂತಲೇ ಹೇಳೋದು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆನೇ ಜಾಸ್ತಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ನಾವು ಗೋಲ್ಡ್ ಸೇವಿಂಗ್ನ ಮಾಡ್ಕೊಂಡು ಬರೋದ್ರಿಂದ ನಾವು ತುಂಬ ಈಸಿಯಾಗಿ ನಾವು ಗೋಲ್ಡನ್ನ ಅಂದರೆ ಮಂತ್ಲಿ ಇಷ್ಟು ಅಮೌಂಟ್ ಅಂತ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ತುಂಬ ಈಸಿಯಾಗಿ ನಾವು 1 ವರ್ಷಕ್ಕೆ ಇಷ್ಟು ಗ್ರಾಮ್ ಗೋಲ್ಡನ್ನು ನಾವು ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, 1 ವರ್ಷಕ್ಕೆ ನಾವು 10 ಗ್ರಾಮ್ ಗೋಲ್ಡನ್ನ ತುಂಬ ಈಸಿಯಾಗಿ ತೊಗೋಬೋದು. ಮತ್ತು ಇಲ್ಲ ಅಂದರೆ 1 ತಿಂಗಳಿಗೆ ನಾವು ಅಕಸ್ಮಾತ್ ಈಗ ನಮಗೆ ಮಂತ್ಲಿ ಕಟ್ಟೋಕ್ಕಾಗಲ್ಲ, ಮಂತ್ಲಿ ನಾವು ಸೇವ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಈಗ ನೋಡಿ 1 ತಿಂಗಳಿಗೆ ನಾವು ಎಷ್ಟು ನಮಗೆ ಈಗ 1 ತಿಂಗಳಿಗೆ ನಾವು ಇಷ್ಟು ಅಮೌಂಟ್ ಅಂತ ಸೇವ್ ಮಾಡ್ಕೋತೀವಲ್ವ? ಆ ಅಮೌಂಟ್ ಅಂದರೆ 1 ತಿಂಗಳಿಗೆ ನಾವು ಎಷ್ಟು ಸೇವ್ ಮಾಡ್ಕೊಂಡಿರ್ತೀವಿ ಅಷ್ಟು ಅಮೌಂಟಲ್ಲಿ 1 ಗ್ರಾಮ್ ಚಿನ್ನ ನಮ್ಮ ಕೈಲಿ ತಗೊಳಕ್ಕಾಗಲ್ಲ ಅಂತ ಅಂದ್ರೂ ಒಂದು 3/4 ನೋಡಿ 75 ಒಂದು 3/4 ಗ್ರಾಮ್ ಆದರೂ ಸಹ ನಾವು ಚಿನ್ನನ ಖರೀದಿ ಮಾಡ್ಕೋಬೋದಲ್ವ? ಹೌದು ಫ್ರೆಂಡ್ಸ್, ನಾವು 1 ತಿಂಗಳಿಗೆ ಒಂದು 3/4 ಭಾಗ ಅಂತ ಖರೀದಿ ಮಾಡ್ಕೊಬಂದ್ರೂ 4 ವರ್ಷಕ್ಕೆ ನಮಗೆ ಎಷ್ಟು ಗ್ರಾಮ್ ಆಗುತ್ತೆ?
4 ವರ್ಷಕ್ಕೆ ನಮಗೆ 40 ಗ್ರಾಮ್ನೇ ತೆಗೆದುಕೊಳ್ಬೋದು ಅಂತಲೇ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ ನೋಡಿ, ನಾವು ತಿಂಗಳಿಗೆ ಮುಕ್ಕಾಲು ಭಾಗನೇ ಅಂದರೆ ಮುಕ್ಕಾಲು ಭಾಗ ಗೋಲ್ಡ್ ಅಂದರೆ ತಿಂಗಳಿಗೆ ನಾವು ಹಣನ ಸೇವ್ ಮಾಡಿಕೊಂಡು ಮುಕ್ಕಾಲು ಭಾಗನೇ ತಗೋತೀವಿ ಅಂತ ಅಂದಾಗ ಇನ್ನು ಕಾಲು ಭಾಗ ಯಾವುದು ದೊಡ್ಡ ನಮಗೆ ಇಲ್ಲ ಅಲ್ವಾ. ಹಾಗಾಗಿ ಫ್ರೆಂಡ್ಸ್, ಒಂದು ತಿಂಗಳಿಗೆ ನಾವು ಸ್ವಲ್ಪ ನಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ನ ಸೇವ್ ಮಾಡ್ಕೊಬರೋದ್ರಿಂದ ಈಗ ಮುಕ್ಕಾಲು ಭಾಗ ಆಗಿರ್ಬೋದು, ಇಲ್ಲ ಒಂದು ಭಾಗ ಒಂದು ಗ್ರಾಮ್ ಆಗಿರ್ಬೋದು ಗೋಲ್ಡ್ನೇ ನಾವು ತೊಗೋಬೋದು ಅಂತಲೇ ಹೇಳ್ಬೋದು. ನೋಡಿ, ಈಗ ಮುಕ್ಕಾಲು ಭಾಗ ಇಲ್ಲ 1 ಗ್ರಾಮ್ ಗೋಲ್ಡ್ನ 4 ವರ್ಷಕ್ಕೆ ನಾವು ಸೇವ್ ಮಾಡ್ಕೊಬಂದರೆ 40 ಗ್ರಾಮ್ ಗೋಲ್ಡ್ನೇ ತೊಗೋಬೋದು ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ತೊಗೋಬೋದು ಫ್ರೆಂಡ್ಸ್. ಅದು ಹೇಗಂತ ಹೇಳಿದ್ರೆ ಇದು ಹೇಳಿದ್ನಲ್ವಾ, ಈ ರೀತಿಯಲ್ಲಿ ನೀವು ತೊಗೋಬೋದು. ಈಗ ನಾನು ಹೊರಗಡೆ ಹೋಗಿ ದುಡಿತಾ ಇದ್ದೀನಿ, ನನಗೆ ಯಾರ ಸಪೋರ್ಟು ಬೇಡ, ನಾನು ದುಡಿತಾ ಇರೋದ್ರಿಂದ ನನ್ನ ಕೈಲಿ ಕೆಲಸ ಇದೆ, ನಾನು ಯಾವ ರೀತಿ ಬೇಕಾದ್ರೂ ನಾನು ಮನಿ ಸೇವಿಂಗ್ನ ಮಾಡ್ಕೋಬೋದು. ಮತ್ತು ಮನೆಗೆ ಸ್ವಲ್ಪ ಕೊಡ್ತೀನಿ, ಇನ್ನೊಂದು ಸ್ವಲ್ಪ ನಾನು ಗೋಲ್ಡ್ ಮೇಲೆ ಹಾಕ್ಕೊಂಡು ನಾನು ಗೋಲ್ಡ್ನ ನಾನು ಅಂದರೆ ತಿಂಗಳು ನಾವು ಅಂದರೆ ನಾನು ದುಡ್ದಂತಹ ದುಡ್ಡನ್ನ ತಿಂಗಳು ನಾನು ಮನಿ ಸೇವಿಂಗ್ ಮಾಡಿಕೊಂಡು ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಇನ್ವೆಸ್ಟ್ ಮಾಡೋದ್ರಿಂದ ನಾನು 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಇಲ್ಲ 3 ವರ್ಷ ಆಗಿರ್ಬೋದು, ನೋಡಿ 4 ವರ್ಷಕ್ಕೆ ನಾನು ಈ ರೀತಿ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ ಅಮೌಂಟ್ನ ಅಂತ ಹೇಳ್ಕೊಂಡು ನೀವು ಒಂದು 4 ವರ್ಷಕ್ಕೆ ನೀವು ಗೋಲ್ಡ್ ಮೇಲೆ ಅಮೌಂಟ್ನ ಕಟ್ಟೋದ್ರಿಂದ ನೀವು 4 ವರ್ಷಕ್ಕೆ 40 ಗ್ರಾಮ್ ಗೋಲ್ಡ್ನೇ ತೆಗೆದುಕೊಳ್ಬಹುದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಮೊದಲನೇ ಮೆಥಡಲ್ಲಿ ಈ ರೀತಿ ಇದೆ. ನೆಕ್ಸ್ಟ್ 2ನೇ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ, 2 ವರ್ಷಕ್ಕೆ 40 ಗ್ರಾಮ್ ಚಿನ್ನನ ತಗೋತೀನಿ ಅಂದರೆ 2 ವರ್ಷಕ್ಕೆ ನಾವು 40 ಗ್ರಾಮ್ ಚಿನ್ನನ ನಾವು ಯಾವ ರೀತಿ ತಗೊಳ್ಳೋದು ಅಂತ ಹೇಳಿದ್ರೆ, ನೋಡಿ, 1 ತಿಂಗಳಿಗೆ ನಾವು 2 ಗ್ರಾಮ್ ಚಿನ್ನನ ತಗೋಬೇಕಾಗುತ್ತೆ. ಅಂದರೆ ನಾವು ಈಗ 1 ತಿಂಗಳಿಗೆ ನಾವು 2 ಗ್ರಾಮ್ ಚಿನ್ನನ ಹೇಗಪ್ಪ ತಗೊಳ್ಳೋದು, 1 ಗ್ರಾಮ್ ತಗೊಳ್ಳೋದೇ ಕಷ್ಟ, ಅಂದರೆ 2 ಗ್ರಾಮ್ ಚಿನ್ನನ ಹೇಗೆ ತಗೊಳ್ಳೋದು ಅಂತಂದರೆ ನಾವು ಪ್ರತಿದಿನ ನಾವು ಅಷ್ಟಲ್ಲ ಇಷ್ಟಲ್ಲ ಅಷ್ಟು ಅಂತ ಅಮೌಂಟ್ನ ಸೇವ್ ಮಾಡ್ಕೊಂಡು ಬರೋದ್ರಿಂದನೂ ಸಹ 1 ತಿಂಗಳಿಗೆ ತುಂಬ ಈಸಿಯಾಗಿ 2 ಗ್ರಾಮ್ ಚಿನ್ನನ ನಾವು ತಗೋಬೋದು ಅಂತಲೇ ಹೇಳ್ಬೋದು. ನೋಡಿ, ವರ್ಷಕ್ಕೆ 12 ತಿಂಗಳುಗಳಿರುತ್ತೆ. ಅಂದರೆ ವರ್ಷಕ್ಕೆ 12 ತಿಂಗಳು ಇರುತ್ತಲ್ವ, ಆ 12 ತಿಂಗಳಿಗೆ ನಾವು ಹೋಲಿಸ್ಕೊಂಡು ಹೋದರೆ 12 ತಿಂಗಳಲ್ಲಿ ಬರೀ 10 ತಿಂಗಳು ಮಾತ್ರ ನೀವು ಅಮೌಂಟ್ನ ಸೇವ್ ಮಾಡ್ಕೊಳ್ಳಿ. 2 ತಿಂಗಳು ನೀವು ಅಮೌಂಟ್ನ ಸೇವ್ ಮಾಡೋಕ್ಕೆ ಹೋಗಬೇಡಿ. ಬರೀ 10 ತಿಂಗಳು ನೀವು ಅಮೌಂಟ್ನ ಸೇವ್ ಮಾಡ್ಕೊಳ್ಳೋದ್ರಿಂದನೂ ಸಹ ನೀವು ಇಲ್ಲಿ 2 ಗ್ರಾಮ್ ಗೋಲ್ಡನ್ನ ನೀವು ಅಂದರೆ ತೆಗೆದುಕೊಳ್ಬಹುದು ಅಂತಲೇ ನಾವು ಹೇಳ್ತೀನಿ ಫ್ರೆಂಡ್ಸ್. ಮತ್ತು ನೋಡಿ, 10 ತಿಂಗಳಿಗೆ ನಾವು 20 ಗ್ರಾಮ್ ಗೋಲ್ಡ್ನೇ ತೆಗೆದುಕೊಳ್ಬೋದು ಅಂತಲೇ ಹೇಳ್ಬೋದು. ಅದೇ ಹೇಗೆ ಅಂತ ಹೇಳಿದ್ರೆ, ಈಗ ತಿಂಗಳು ನಾವು ಏನು ಮಾಡ್ತೀವಿ, ಈಗ ನಾನು ಹೊರಗಡೆ ಹೋಗಿ ದುಡಿತಾ ಇದ್ದೀನಿ, ಅಮೌಂಟ್ನ ನಾನು ಸೇವ್ ಮಾಡ್ಕೋತಾ ಇದ್ದೀನಿ ಅಂದರೆ ನೀವು ಕದ್ದು ಮುಚ್ಚಿ ಅಮೌಂಟ್ನ ಸೇವ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೊರಗಡೆ ಹೋಗಿ ದುಡಿತಾ ಇದ್ದೀನಿ ಅಂತ ನೀವು ಹೇಳೋದಾದರೆ, ನೀವು ಮನೇಲಿ ನೀವು ತಿಂಗಳು ಸ್ಯಾಲ್ರಿ ನಿಮ್ಮ ಕೈಗೆ ಬಂದ ತಕ್ಷಣ ನೀವು ಹಸ್ಬೆಂಡ್ಗಾದರೂ ಆಗಿರ್ಬೋದು, ನಿಮ್ಮ ಇಲ್ಲ ಅತ್ತೆಗಾದರೂ ಆಗಿರ್ಬೋದು, ಇಲ್ಲ ಮನೆಯಲ್ಲಿರುವಂತಹ ಅವ್ರಿಗಾದರೂ ಯಾರಿಗಾದರೂ, ಅಂದರೆ ಮೇನಾಗಿ ಇಲ್ಲಿ ಹಸ್ಬೆಂಡ್ಗೆ ಸೇರುತ್ತೆ. ಹಾಗಾಗಿ ನಿಮ್ಮ ಹಸ್ಬೆಂಡ್ಗೆ ನೀವು ಹೇಳ್ಕೊಬೋದು, ನಾನು ಇಷ್ಟು ಅಮೌಂಟ್ನ ಮನೆ ಕೊಡ್ತೀನಪ್ಪ, ಇನ್ನಿಷ್ಟು ಅಮೌಂಟ್ನ ನಾನು ಗೋಲ್ಡ್ ಮೇಲೆ ಹಾಕ್ತೀನಿ. ಈ ರೀತಿ ನಾವು ಅಂದರೆ ಮಂತ್ಲಿ ನಾವು ಈ ರೀತಿ ಅಮೌಂಟ್ನ ಸೇವ್ ಮಾಡ್ಕೊಂಡು ಬರೋದ್ರಿಂದ 1 ವರ್ಷಕ್ಕಾಗಿರ್ಬೋದು, ಇಲ್ಲ 2 ವರ್ಷಕ್ಕಾಗಿರ್ಬೋದು ನಾವು ಇಷ್ಟು ಗ್ರಾಮ್ ಗೋಲ್ಡ್ನ ನಾವು ತೆಗೆದುಕೊಳ್ಬೋದು ಅಂತಲೂ ನೀವು ಅಂದರೆ ನಿಮ್ಮ ಹಸ್ಬೆಂಡ್ ಹತ್ರ ಮಾತಾಡಿಕೊಂಡು ನೀವು ಈ ರೀತಿಯಲ್ಲೂ ನೀವು ಮಾಡ್ಕೊಂಡು ಹೋಗೋದ್ರಿಂದ ಬರೀ 10 ತಿಂಗಳಿಗೆ ಫ್ರೆಂಡ್ಸ್, ಬರೀ 10 ತಿಂಗಳಿಗೆ 20 ಗ್ರಾಮ್ ಗೋಲ್ಡ್ನ ನೀವು ತೆಗೆದುಕೊಳ್ಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟು 10 ತಿಂಗಳಿಗೆ ನೀವು 20 ಗ್ರಾಮ್ ಗೋಲ್ಡ್ನೇ ತಗೋಬೇಕು ಅಂತಂದರೆ ನೀವು 1 ತಿಂಗಳಿಗೆ ನೀವು ಎಷ್ಟು ಗ್ರಾಮ್ನ ನೀವು ಇದು ಮಾಡ್ಕೋಬೇಕಾಗುತ್ತೆ, 2 ಗ್ರಾಮ್ನ ನೀವು ತೆಗೆದುಕೊಳ್ಳಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ 2 ಗ್ರಾಮ್ ಗೋಲ್ಡ್ ಬಂದು ನಿಮಗೆ ಈಗ ಗೋಲ್ಡ್ ರೇಟ್ 7,000 ಅಂತ ಹೇಳ್ಕೊಂಡು ನೀವು ಹೋದ್ರೂ ಸಹ 2 ಗ್ರಾಮ್ಗೆ ಎಷ್ಟಾಯಿತು, 2 ಗ್ರಾಮ್ಗೆ 14,000 ಆಯ್ತಲ್ವಾ. ಹೌದು ಫ್ರೆಂಡ್ಸ್, 1 ತಿಂಗಳಿಗೆ ನೀವು 14,000 ರೂಪಾಯಿನ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ 2 ಗ್ರಾಮ್ ಗೋಲ್ಡ್ನ ನೀವು ತೆಗೆದುಕೊಳ್ಬೋದಲ್ವಾ ಫ್ರೆಂಡ್ಸ್. ಆದಷ್ಟು ನೀವು ಈಗ ಸ್ಯಾಲ್ರಿ ತೊಗೋತಾ ಇದ್ದೀನಿ ಅಂತ ಅಂದಮೇಲೆ ನಿಮಗೆ 1 ಗ್ರಾಮು 2 ಗ್ರಾಮು ಗೋಲ್ಡ್ ತೊಗೊಳ್ಳೋದು ನಿಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಅಂದರೆ ಮಂತ್ಲಿ ನೀವು 1 ಗ್ರಾಮ್ 2 ಗ್ರಾಮು ಗೋಲ್ಡ್ ತಗೊಳ್ಳೋದು ನಿಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಯಾಕೆಂದರೆ ಈಗ ಸ್ಯಾಲ್ರಿ ಕಡಿಮೆ ಬಂದರೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಸ್ಯಾಲ್ರಿ ಅಮೌಂಟ್ ಜಾಸ್ತಿ ಬಂದಾಗ ನಾವು ನಮಗೆ 1 ತಿಂಗಳು 1 ಗ್ರಾಮ್ 2 ಗ್ರಾಮ್ ಗೋಲ್ಡ್ ತಗೊಳ್ಳೋದು ಕಷ್ಟನಾ? ಇಲ್ಲ ಅಲ್ವಾ. ಹಾಗಾಗಿ ನಾವು 10 ತಿಂಗಳಿಗೆ ನಾವು ಅಂದರೆ ನೋಡಿ, 1 ತಿಂಗಳು 2 ತಿಂಗಳು ನಾವು ಗೋಲ್ಡ್ ತಗೊಳ್ದೇನೆ 10 ತಿಂಗಳಿಗೆ ನಾವು ಇದೇ ರೀತಿಯಲ್ಲೇ
ಮಂತ್ಲಿ ಸೇವ್ ಮಾಡ್ಕೊಂಡಂಥ ಅಮೌಂಟನ್ನ ನಾವು 10 ತಿಂಗಳಿಗೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಒಂದು 20 ಗ್ರಾಮ್ ಗೋಲ್ಡ್ನ ನಾವು ತೆಗೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡಿ 20 ತಿಂಗಳಲ್ಲಿ ನೆಕ್ಸ್ಟ್ ಅದೇ ರೀತಿಯಲ್ಲೇ ನೋಡಿ 10 ತಿಂಗಳು ಅಂತ ನಾನು ನಿಮ್ಗೆ ಹೇಳಿದೆ, ಅಂದರೆ 10 ಮಂತ್ ಅಂತ ಹೇಳಿದೆ. ಈಗ 20 ತಿಂಗಳಲ್ಲಿ 40 ಗ್ರಾಮ್ ಗೋಲ್ಡೇ ನೀವು ತಗೋಬೋದು. ನೋಡಿ 10 ತಿಂಗಳಿಗೆ ನೀವು 20 ಗ್ರಾಮ್ ಗೋಲ್ಡ್ ತಗೋತೀರಾ ಅಂತ ಅಂದಮೇಲೆ ಇನ್ನು 10 ತಿಂಗಳನ್ನ ನೀವು ಕೌಂಟ್ ಮಾಡಿಕೊಂಡ್ರೆ 20 ತಿಂಗಳಾಗುತ್ತಲ್ಲ. ಇನ್ನು 20 ತಿಂಗಳಲ್ಲಿ ನೀವು 40 ಗ್ರಾಮ್ ಗೋಲ್ಡನ್ನ ತಗೊಳಕ್ಕಾಗಲ್ವಾ? ಹೌದು ಫ್ರೆಂಡ್ಸ್, ಹಾಗೇ ಆಗುತ್ತೆ. ಅಂದರೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ಎಲ್ಲ ಥರಲ್ಲೂ, ಅಂದರೆ ನೀವು ಹೊರಗಡೆ ಹೋಗಿ ದುಡಿತಾ ಇದ್ದೀರಾ, ಬರೀ ಸ್ಯಾಲ್ರಿ ಬರುತ್ತೆ ಅದರಲ್ಲಿ ಮಾತ್ರ ನಾನು ಉಳಿಸ್ಬೇಕು ಅಂತ ಏನಲ್ಲ. ನೀವು ಗೃಹಿಣಿ ತಾನೇ, ನೀವು ಮನೇಲಿ ಎಲ್ಲ ಪ್ರತಿಯೊಂದು ಹೊರಗಡೆ ಹೋಗಿ ದುಡಿಯುವುದರ ಜೊತೆಗೆ ಮನೆಯಲ್ಲಿರುವಂತಹ ಕೆಲಸಗಳನ್ನೆಲ್ಲ ನೀವು ಮಾಡ್ತಿರೋ ತಾನೆ. ಅದರಲ್ಲೂ ಸಹ ನೀವು ಪ್ರತಿಯೊಂದನ್ನು ಸಹ ನೀವು ಗೃಹಿಣಿಯಾಗಿ ಪ್ರತಿಯೊಂದು ಜವಾಬ್ದಾರಿಗಳು ಪ್ರತಿಯೊಂದು ಕೆಲಸನ ನೀವು ಮಾಡ್ತೀರಾ ಅಂತ ಅಂದಮೇಲೆ ಮನೆ ಸೇವಿಂಗ್ ಮನೆಯಲ್ಲಿ ಸಿಗುವಂತಹ ಕೆಲವು ಐಟಮ್ಸ್ಗಳಿಂದ ಮತ್ತು ಮನೆಯಲ್ಲಿ ಇರುವಂತಹ ಕೆಲವೊಂದು ಈಗ ಎಕ್ಸಾಂಪಲು ಬಾಡಿಗೆ ಕಟ್ಟೋದ್ರಲ್ಲಾಗಿರ್ಬೋದು, ಬಾಡಿಗೆ ಕಟ್ಟೋದ್ರಲ್ಲ ಬಿಡಿ ಅದಾಗಲ್ಲ, ಆದರೆ ಮನೆಗೆ ರೇಷನ್ ತಗೊಳ್ಳೋದ್ರಲ್ಲಾಗಿರ್ಬೋದು, ಇಲ್ಲ ಹೊರಗಡೆ ಹೋಗಿ ಶಾಪಿಂಗ್ ಅಂತ ಖರ್ಚು ಮಾಡೋದ್ರಲ್ಲಾಗಿರ್ಬೋದು, ಇಲ್ಲ ಅದಕ್ಕೆ ಇದಕ್ಕೆ ಅಂತ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ತೀವಲ್ವ, ಈ ತಿನ್ನೋದಕ್ಕೆ ಅದಕ್ಕೆ ಇದಕ್ಕೆ. ಅಂದರೆ ನಿಮಗೆ ಆರೋಗ್ಯಕ್ಕೆ ಬೇಕಾದದನ್ನ ನೀವು ಫುಡ್ಗಳನ್ನ ತಗೊಳ್ಳಿ. ಅಕಸ್ಮಾತ್ ಏನಾದರೂ ನಿಮಗೆ ಬೇಡದಕ್ಕೆಲ್ಲ ನೀವು ಸುಮ್ಮನೆ ದುಡ್ಡು ಹಾಕ್ತಿರಲ್ವ, ಅದಕ್ಕೆಲ್ಲ ನೀವು ಸುಮ್ಮನೆ ವೇಸ್ಟಾಗಿ ದುಡ್ಡು ಖರ್ಚು ಮಾಡೋದ್ರ ಬದಲು ನೀವು ಅದರಲ್ಲೆಲ್ಲ ಉಳಿಸ್ಕೊಂಡು, ಅಂದರೆ ಗೃಹಿಣಿಯಾಗಿ ನೀವು ಅದರಲ್ಲೆಲ್ಲ ಉಳಿಸ್ಕೊಂಡು ಮನೆಯಲ್ಲಿರುವಂತಹ ಇದರಲ್ಲೆಲ್ಲ ನೀವು ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ಮತ್ತು ನೀವು ದುಡಿತಾ ಇರುವಂತಹ ಅದರಲ್ಲಿ ಸ್ವಲ್ಪ ಸೇವಿಂಗ್ ಮಾಡ್ಕೊಂಡೋದ್ರಿಂದ ನೀವು 10 ತಿಂಗಳಿಗೆ ನೀವು 20 ಗ್ರಾಮ್ ಚಿನ್ನ ತಗೋತೀರಾ ಅಂತ ಅಂದಾಗ 20 ತಿಂಗಳಿಗೆ ನೀವು 40 ಗ್ರಾಮ್ ಚಿನ್ನ ತಗೊಳ್ಳೋದು ನಿಮಗೆ ಕಷ್ಟನಾ ಫ್ರೆಂಡ್ಸ್? ಈಗಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ತುಂಬ ಬುದ್ಧಿವಂತರಿದ್ದಾರೆ, ಯಾರು ದಡ್ರಿಲ್ಲ ಫ್ರೆಂಡ್ಸ್, ಎಲ್ಲರೂ ಬುದ್ಧಿವಂತರೇ. ಆದರೆ ಸ್ವಲ್ಪ ಟ್ರಿಕ್ ಮಾಡಬೇಕು. ಟ್ರಿಕ್ ಮಾಡಿ ಟೆಕ್ನಿಕ್ನ ನಾವು, ಅಂದರೆ ನಮ್ಮ ಮೈಂಡ್ನ ಸ್ವಲ್ಪ ನಮ್ಮ ಮೈಂಡ್ಗೆ ಕೆಲಸ ಕೊಟ್ಟು ನಾವು ಸ್ವಲ್ಪ ಯೋಚನೆ ಮಾಡಿ ನಾವು ಈ ಮೆಥಡಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು 40 ಗ್ರಾಮ್ ಚಿನ್ನನ ತೆಗೆದುಕೊಳ್ಳೋದು ಕಷ್ಟನೇ ಅಲ್ಲ, ಹೌದಲ್ವಾ? ನೋಡಿ, ಈ ಮೆಥಡಲ್ಲಾದರೂ ನಿಮ್ಗೆ ಇಷ್ಟ ಆದರೆ ಎರಡನೇ ಮೆಥಡಲ್ಲಿ, ಈ ಮೆಥಡಲ್ಲಾದರೂ ಸಹ ನೀವು ಅಮೌಂಟನ್ನ ಸೇವ್ ಮಾಡಿಕೊಂಡು ಈ ರೀತಿ 40 ಗ್ರಾಮ್ ಚಿನ್ನನ ನೀವು ತಗೋಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ 3ನೇ ಸ್ಟೆಪ್ಪಲ್ಲಿ ನೋಡಿ, ನಾನು ನಿಮಗೆ 3ನೇ ಸ್ಟೆಪ್ಪಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ. ನಾನು ನಿಮಗೆ ನೆಕ್ಸ್ಟ್ 3ನೇ ಸ್ಟೆಪ್ಪಲ್ಲಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಗೋಲ್ಡ್ ರೈಟ್ ಅಂದರೆ ಫ್ರೆಂಡ್ಸ್, ಗೋಲ್ಡ್ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ನಾನು ಮೊನ್ನೆ ಹೋಗಿ ಕೇಳ್ಕೊಂಡು ಬಂದಾಗ ಗೋಲ್ಡ್ ರೇಟು 6700 ಇತ್ತು. ಈಗ ಡೈಲಿ ಪ್ರತಿದಿನವೂ ಗೋಲ್ಡ್ ರೇಟು ಚೇಂಜ್ ಆಗ್ತಾನೆ ಹೋಗುತ್ತಲ್ವ? ಇದ್ದಾಗೇ ಇದೆಯಾ? ಇಲ್ಲ ಅಲ್ವಾ? ಚೇಂಜ್ ಆಗ್ತಾನೇ ಇದೆ. ಮತ್ತು ಇವತ್ತು ಅಂದರೆ ಮೊನ್ನೆ ಗೋಲ್ಡ್ ರೇಟು 6700 ಇತ್ತು, ಆದರೆ ಇವತ್ತು 7000 ಆಗಿದೆ. ಅಂದರೆ ಗೋಲ್ಡ್ ರೇಟು 7000ನೇ ಮುಟ್ಟಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಏಕೆಂದರೆ ಇವತ್ತು ತಾನೇ ನಾನು ಹೋಗಿ ಗೋಲ್ಡನ್ನ ನಾನು ವಿಚಾರಿಸ್ಕೊಂಡು ಬಂದಿದ್ದೀನಿ, 7000 ಆಗಿದೆ. ಅಂದರೆ 1 ಗ್ರಾಮ್ಗೆ ನಮಗೆ 7000 ಗೋಲ್ಡ್ ಆದರೆ ನೋಡಿ, ಈಗ ನಾವು 2 ಗ್ರಾಮ್ ತಗೋತೀವಿ ಅಂತ ಅಂದರೆ 2 ಗ್ರಾಮ್ ಇಂಟು 7000, ಅಂದರೆ ಒಂದು ಗ್ರಾಮ್ಗೆ 7000 ಆದರೆ 2 ಗ್ರಾಮ್ಗೆ ಎಷ್ಟಾಯಿತು? 2 ಇಂಟು 7000, 2 ಇಂಟು 7000 ಅಂತ ಅಂದರೆ ಈಸ್ ಈಕ್ವಲ್ ಟು 14,000 ಸಿಗುತ್ತೆ. ಅಂದರೆ ಗೋಲ್ಡ್ ರೇಟು 1 ಗ್ರಾಮ್ಗೆ 7000 ಆದರೆ 1 ಗ್ರಾಮ್ಗೆ 7000 ಆದರೆ 2 ಗ್ರಾಮ್ಗೆ ಎಷ್ಟಾಯಿತು ಫ್ರೆಂಡ್ಸ್? 14,000 ಆಯ್ತಲ್ವ? ನೋಡಿ, 14,000 ಗೋಲ್ಡ್ ರೇಟೇ ಆಗೋದ್ರೆ ನಾವು ಯಾವ ಗೋಲ್ಡ್ ತಗೊಳಕ್ಕಾಗುತ್ತೆ? ನಾವು ಏನು ಚಿನ್ನ ತಗೊಳಕ್ಕಾಗುತ್ತೆ ಹೇಳಿ? ನಾವು ನಮಗೆ ಗೊತ್ತಿರೋ ಪ್ರಕಾರವಾಗಿ ಗೋಲ್ಡು ಫ್ರೆಂಡ್ಸ್ ಬರೀ 2,000 2,500 ಇತ್ತು. ಅಂದರೆ ನನಗೆ ಬುದ್ಧಿ ತಿಳಿದಾಗ ಗೋಲ್ಡ್ ರೇಟು 2,500 ಇತ್ತು. ಈಗಂತೂ ನೋಡಿ 600-700 7,000 ತನಕನೂ ಬಂದಿದೆ. ಮತ್ತು ಇನ್ನೊಂದು ಏನಂದರೆ ಗೋಲ್ಡ್ ರೇಟು ತುಂಬಾ ಜಾಸ್ತಿ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಫ್ರೆಂಡ್ಸ್. ಕಡಿಮೆ ಆಗುತ್ತೆ, ಕಡಿಮೆ ಆದಮೇಲೆ ನಾವು ಗೋಲ್ಡ್ ಮಾಡಿಸ್ಕೊಳ್ಳೋಣ, ಈಗ ಜಾಸ್ತಿ ಇದೆ ಅಮೌಂಟ್, ಗೋಲ್ಡ್ ರೇಟ್ ಜಾಸ್ತಿ ಇದೆ ಅಂತ ನಾವೇನಾರ ಕೂತ್ಕೊಂಡ್ರೆ ನಾವು ಖಂಡಿತವಾಗಿಯೂ ಈ ಜನ್ಮದಲ್ಲಿ ನಾವು ಗೋಲ್ಡನ್ನ ತಗೊಳ್ತೀವಿ ಅನ್ನೋದು ಕನಸಾಗೆ ಉಳ್ಕೊಬಿಡುತ್ತೆ. ಹಾಗಾಗಿ ನಾವು ಈಗ ತುಂಬ ಅಂದರೆ ಸ್ವಲ್ಪ ರಿಚ್ ಆಗಿರೋರು ಅವ್ರಿಗೆ 7 ಗ್ರಾಮೇ 7,000 ಆದ್ರೂ, ಇಲ್ಲ 8,000 ಆದರೂ 9,000 ಆದರೂ 10,000 ಆದ್ರೂ ಸ್ವಲ್ಪ ರಿಚ್ ಆಗಿರೋರಿಗೆ ಗೋಲ್ಡ್ ತೆಗೆದುಕೊಳ್ಳೋದು ಕಷ್ಟನೇ ಅಲ್ಲ.
ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಗೋಲ್ಡು ರೇಟು ನೋಡಿ, ಈಗ 7,000 ಅಂತ ಅಂದರೆ ಈ 7,000 ಆಗಿದ್ರೂ ಸಹ ನಮಗೆ 1 ಗ್ರಾಮ್ಗೆ 7,000 ಕೊಟ್ಟು ತಗೋಬೇಕಲ್ಲಪ್ಪ, ಎಷ್ಟು ಕಷ್ಟ ಇದೆಯಪ್ಪ ಅಂತ ನಮಗೇ ಬೇಜಾರಾಗುತ್ತೆ. ಇಷ್ಟು ರೈಟ್ಗಳಾದರೆ ನಾವು ಹೆಂಗಪ್ಪ ಗೋಲ್ಡ್ ತೊಗೊಳೋದು ಬೇಡ, ಆರ್ಟಿಫಿಷಿಯಲ್ ಹಾಕ್ಕೊಂಡೆ ನಾವು ಅಂದರೆ ಎಲ್ಲ ಪ್ರತಿಯೊಂದಕ್ಕೂ ನಾವು ಆರ್ಟಿಫಿಷಿಯಲ್ನೇ ಹಾಕ್ಕೊಳ್ಳೋಣ, ಗೋಲ್ಡೇ ಬೇಡ ಅನ್ನೋರು ಇದ್ದಾರೆ. ಯಾಕೆ ಅಂತಂದರೆ ಫ್ರೆಂಡ್ಸ್, ಈಗ ಸಾಮಾನ್ಯವಾಗಿ ಒಂದು ಮದುವೆ ಫಂಕ್ಷನ್ಗಳಿಗೆ ಹೋಗ್ತೀವಿ ಅಂತಂದರೆ ಈ ರಿಚ್ ಆಗಿರೋರು ತೆಗೆದುಕೊಂಡು ಹಾಕೋತಾರೆ. ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಏನು ಮಾಡ್ತಾರೆ ಹೇಳಿ? ಈಗಿನ ರೈಟಲ್ಲಿ ನಾವು ಗೋಲ್ಡನ್ನ ತಗೊಳಕ್ಕಾಗುತ್ತಾ? 40 ಗ್ರಾಮ್ ನೋಡಿ, ನಾನು ಇಲ್ಲಿ ಹೇಳಿದ್ನಲ್ಲ, 40 ಗ್ರಾಮ್ ಗೋಲ್ಡನ್ನ ನಾವು ತಗೊಳಕ್ಕಾಗುತ್ತಾ? ಎಲ್ಲಿಂದ ತರೋಣ ದುಡ್ಡನ್ನ ಅಲ್ವಾ? ನಾವು ಎಷ್ಟೇ ಸೇವಿಂಗ್ ಮಾಡ್ಕೋತೀವಿ ಅಂತ ಅಂದ್ರೂ ಸಹ ನಾವು 40 ಗ್ರಾಮ್ 50 ಗ್ರಾಮ್ 60 ಗ್ರಾಮ್ ಗೋಲ್ಡನ್ನ ನಾವು ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಅನ್ಬೋದು. ಈಗ ನಮಗೀಗ 40 ಗ್ರಾಮ್ ಚಿನ್ನ ತಗೋತೀವಿ ಈಗ ಅಂದರೆ ನಮಗೀಗ ಒಂದೇ ಸಲ 40 ಗ್ರಾಮ್ ನಾವು ಚಿನ್ನನ ತಗೋತೀವಿ ಅಂತಂದರೆ ದುಡ್ಡೇನು ಮೇಲಿಂದ ಉದುರುತ್ತಾ ಫ್ರೆಂಡ್ಸ್? ಇಲ್ಲ ಅಲ್ವಾ? ಕಷ್ಟಪಟ್ಟರೆ ಅಲ್ವಾ ದುಡ್ಡು. ಹಾಗಾಗಿ ನೋಡಿ, ಆದಷ್ಟು ನಾವು ಈ ಒಂದೇ ಸಲ ನಾವು ಈಗ 40 ಗ್ರಾಮ್ ಗೋಲ್ಡನ್ನ ತಗೊಳಕ್ಕಾಗಲ್ಲ ಅಲ್ವಾ? ಹಾಗಾಗಿ ನಾವು 1 ಗ್ರಾಮ್ ಆಗಿರ್ಬೋದು, 2 ಗ್ರಾಮ್ ಆಗಿರ್ಬೋದು, ಇಲ್ಲ 3 ಗ್ರಾಮ್ ಆಗಿರ್ಬೋದು, 4 ಗ್ರಾಮ್, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಂತ್ಲಿ ಅಮೌಂಟನ್ನು ನಾವು ಉಳಿಸ್ಕೊಂಡು ಒಂದು ಉಂಡೆ ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಪ್ರತಿಯೊಂದರಲ್ಲೂ ನಾವು ಹಣನ ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂಥರಲ್ಲೂ ನಾವು ಅಮೌಂಟನ್ನ ಸೇವ್ ಮಾಡ್ಕೊಂಡು ಬರೋದ್ರಿಂದ ನಾವು ಖಂಡಿತವಾಗಿಯೂ ಫ್ರೆಂಡ್ಸ್ ಗೋಲ್ಡೆಲ್ಲ ಮನೆಯೇ ತೊಗೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆದರೆ ಅದು ನಮ್ಮ ಬುದ್ಧಿವಂತಿಕೆ ಚಾಲಾಕ್ತನದಿಂದ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು ಅಲ್ವಾ? ನೋಡಿ, ಈಗ 2 ಗ್ರಾಮ್ ಚಿನ್ನಕ್ಕೆ 14,000 ಆಯಿತು ಅಂತ ಅಂದರೆ, ಈಗ ನೋಡಿ ಗೋಲ್ಡ್ ಅಂದರೆ ನಾವೀಗ ಒಂದೇ ಸಲ ಈಗ 14,000 ಕೊಟ್ಟು ನಮ್ಮ ಕೈಲಿ ತಗೊಳಕ್ಕಾಗಲ್ಲ ಅಂತ ಅಂತೀವಿ ಅಂತಲೇ ಅಂದ್ಕೊಳ್ಳಿ. ಅಂದಾಗ ನಾವು ಈಗ ಗೋಲ್ಡ್ ಚೀಟಿಗಳು ಹಾಕ್ಕೊಳ್ಬೋದಾಗಿರ್ಬೋದು. ಅಂದರೆ ನಮಗೆ ಗೊತ್ತಿರೋರ ಹತ್ರ ಗೋಲ್ಡ್ ಚೀಟಿಗಳು ಹಾಕ್ಕೊಂಡೋದಾಗಿರ್ಬೋದು. ಇಲ್ಲ ಚಿಕ್ಕ ಅಂಗಡಿಗಳಂತ ಅಲ್ಲ, ದೊಡ್ಡ ಅಂಗಡಿಗಳ ಹತ್ರ ಎಲ್ಲ ಹೋಗಿ ನಾವು ಮಂತ್ ಇಷ್ಟಿಷ್ಟು ಅಮೌಂಟ್ನ ಕಟ್ತೀವಿ ಅಂತ ಹೇಳಿ ಮಾತಾಡಿ ಅವ್ರ ಹತ್ರ ಗೋಲ್ಡ್ ಚೀಟಿಗಳು ಹಾಕ್ಕೊಂಡು ನಾವು ನೋಡಿ ತಿಂಗಳಿಗೆ ನಾವು ಬರೀ 13,000 ಅಂದರೆ ತಿಂಗಳಿಗೆ ನಾವು 13,000 ಅಮೌಂಟನ್ನ ಕಟ್ಕೊಂಡು ಹೋದರೆ ಬರೀ 11 ತಿಂಗಳಿಗೆ ಮಾತ್ರ ನಾವು 11 ತಿಂಗಳ ತನಕ ನಾವು ಅಂದರೆ ತಿಂಗಳಿಗೆ 13,000 ಅಮೌಂಟನ್ನ ಕಟ್ಟಿ 11 ತಿಂಗಳ ತನಕ ನಾವು ಕಟ್ಟಿದ್ರೆ ನಮಗೆ 20 ಗ್ರಾಮ್ ಗೋಲ್ಡ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಅದೇ ರೀತಿಯಲ್ಲೇ ನೋಡಿ 11 ತಿಂಗಳೇ ನಮಗೆ 20 ಗ್ರಾಮ್ ಚಿನ್ನ ಬರುತ್ತೆ ಅಂದರೆ ಇನ್ನೊಂದು 11 ತಿಂಗಳು ಅಂದರೆ ಟೋಟಲಿ 22 ತಿಂಗಳು ಅಂದರೆ 22 ತಿಂಗಳು ನಾವು ಇಲ್ಲಿ 2 ಅಂತ ಹಾಕೋಬಿಟ್ಟಿದ್ದೀನಿ ನೋಡಿ. 22 ತಿಂಗಳು ನಾವು ಅಮೌಂಟನ್ನ ಸೇವ್ ಮಾಡ್ಕೊಂಡು ಬಂದುಬಿಟ್ರೆ ಅಂದರೆ ಗೋಲ್ಡ್ಗೆ ನಾವು ಅಮೌಂಟನ್ನ ಮಂತ್ಲಿ ಕಟ್ಟಿದ್ರೆ ನೋಡಿ ನಮಗೆ 40 ಗ್ರಾಮ್ ಚಿನ್ನನೇ ನಾವು ತಗೋಬೋದು ಅಂತಲೇ ಹೇಳ್ಬೋದು. ನಮ್ಮ ಹೆಣ್ಮಕ್ಳಿಗೆ ಇದೇನು ಕಷ್ಟನಾ ಫ್ರೆಂಡ್ಸ್? ನಮ್ಮ ಹೆಣ್ಮಕ್ಳು ಸ್ವಲ್ಪ ಮನಸ್ಸು ಮಾಡಿದ್ರೆ ಸಾಕಲ್ವಾ? ಖಂಡಿತವಾಗಿ ನಮ್ಮ ಹೆಣ್ಮಕ್ಳು ಸ್ವಲ್ಪ ಮನಸ್ಸು ಮಾಡಿದ್ರೆ ಸಾಕು, ಅವ್ರು ಏನು ಬೇಕಾದ್ರೂ ಅವರು ಸಾಧನೆ ಮಾಡ್ತಾರೆ ಫ್ರೆಂಡ್ಸ್. ನಾವು ಒಂದು ಟಾರ್ಗೆಟ್ ಇಟ್ಕೊಳ್ಳೋಣ, ಒಂದು ಟಾರ್ಗೆಟ್ ಇಟ್ಕೊಂಡು ನೋಡಿ ನಾನು ಇದೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ಆ ಟಾರ್ಗೆಟ್ ನಾನು ಮುಟ್ಟಬೇಕು, ಅದನ್ನ ರೀಚ್ ಮಾಡಬೇಕು, ನಾನು ಅದನ್ನ ತಗೊಳ್ಳೇಬೇಕು, ನನಗದು ಬೇಕೇ ಬೇಕು ಅಂತ ನಮ್ಮ ಮನಸ್ಸಲ್ಲಿ ನಾವು ಗಟ್ಟಿ ನಿರ್ಧಾರ ಮಾಡಿಕೊಂಡು ಆ ಗುರಿನ ನಾನು ಮುಟ್ತೀನಿ, ಆ ಗುರಿನ ನಾನು ತಲುಪ್ತೀನಿ, ನನಗದು ಬೇಕೇ ಬೇಕು ಅಂತ ಆಟ ಛಲ ಅನ್ನೋದು ಒಂದು ಹೆಣ್ಮಕ್ಳಿಗೆ ಇದ್ದುಬಿಟ್ರೆ ಖಂಡಿತವಾಗಿ ಫ್ರೆಂಡ್ಸ್ ಯಾವುದೂ ಕಷ್ಟ ಆಗಲ್ಲ. ತುಂಬ ಈಸಿಯಾಗಿಯೇ ನಮ್ಮ ಹೆಣ್ಮಕ್ಳು ಮಾಡ್ತಾರೆ. ನಮ್ಮ ಹೆಣ್ಮಕ್ಳಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಫ್ರೆಂಡ್ಸ್. ನಮ್ಮ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಅಸಾಧ್ಯ ಆಗಿರೋದು ಸಹ ಸಾಧ್ಯ ಅಂತಲೇ ನಿರೂಪಿಸ್ತಾರೆ ಫ್ರೆಂಡ್ಸ್. ಸಾಧ್ಯ ಆಗೋ ರೀತಿಯಲ್ಲೇ ಮಾಡ್ತಾರೆ ಅಲ್ವಾ? ಹಾಗಾಗಿ ನೋಡಿ 13,000 ನಾವು 11 ತಿಂಗಳು ಕಟ್ಟೋದ್ರಿಂದ 20 ಗ್ರಾಮ್ ಗೋಲ್ಡು ನಾವು ತೊಗೋಬೋದು ಅಂತಲೇ ಹೇಳ್ಬೋದು. ಅದೇ 11 ತಿಂಗಳನ್ನ ನಾವು ಡಬಲ್ ಮಾಡಿಕೊಂಡ್ರೆ 22 ತಿಂಗಳು ನಾವು ಹೀಗೆ 13,000 ಕಟ್ಟೋದ್ರಿಂದನೂ 40 ಗ್ರಾಮ್ ಅಂದರೆ ಇದಕ್ಕೆ ಡಬಲ್ 20ಗೆ ಇನ್ನು 20 ಹಾಕಿದ್ರೆ 40 ಗ್ರಾಮ್ ಗೋಲ್ಡನ್ನೇ ತೊಗೋಬೋದು ಅಂತಲೇ ಹೇಳ್ಬೋದು. ನೋಡಿ, ನಾನು ಈ ರೀತಿಯಲ್ಲೇ ಫ್ರೆಂಡ್ಸ್ ಮಾಡಿ ಸ್ವಲ್ಪ
ನನ್ನ ಹತ್ರ ಯಾವ ಒಡವೆಗಳು ಯಾವುದೂ ಇರಲಿಲ್ಲ. ನಾನು ಈ ರೀತಿಯಲ್ಲೇ ಮಾಡಿ ಸ್ವಲ್ಪ ಒಡವೆಗಳನ್ನ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ಈ ಕೆಲವೊಂದು ಮೆಥಡ್ಗಳನ್ನೆಲ್ಲ ಅಂದರೆ ನನಗೆ ಗೊತ್ತಿರುವಂಥ ಮೆಥಡ್ಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು 5 ಸ್ಟೆಪ್ಪಲ್ಲಿ ನಾನು ನಿಮಗೆ ತೋರಿಸ್ಕೊತಾ ಇದ್ದೀನಿ. ಈ 5 ಸ್ಟೆಪ್ಪಲ್ಲಿ ನಿಮಗೆ ಯಾವುದು ಅನುಕೂಲವಾಗುತ್ತೋ ಅದನ್ನು ಮಾತ್ರ ನೀವು ಯೂಸ್ ಮಾಡಿಕೊಂಡು ಆದಷ್ಟು ನೀವು ನಿಮ್ಮ ದುಡ್ದಂಥ ಅಮೌಂಟ್ನ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಈಸಿಯಾಗಿ ನಾವು ನಮಗೆ ಫ್ರೆಂಡ್ಸ್ ಏನು ಬೇಡ, ಬರೀ 1 ವರ್ಷ 2 ವರ್ಷ ಅಂತ ನೀವು ಕಷ್ಟಪಟ್ಬಿಡಿ. ಬರೀ 1 ವರ್ಷನೇ ತಗೊಳ್ಳಿ. 1 ವರ್ಷ ಅಂತ ನೀವೇನಾರು ಕಷ್ಟಪಟ್ಬಿಟ್ರೆ 1 ವರ್ಷ ನೀವೇನಾರು ಕಷ್ಟಪಟ್ಬಿಟ್ರೆ ನೋಡಿ 11 ತಿಂಗಳು ಅಂತ ಹೇಳ್ದೆ ಅಲ್ವಾ, ಬರೀ 12 ತಿಂಗಳು ಅಂದರೆ 1 ವರ್ಷ ಕಷ್ಟಪಟ್ಬಿಟ್ರೆ ನೀವು 20 ಗ್ರಾಮ್ ಚಿನ್ನ ನಿಮ್ಮ ಹತ್ರನೇ ಇರುತ್ತೆ. ಅಂದರೆ ಯಾರ ಸಹಾಯನೂ ಇಲ್ದೇ ನೀವು ಸೇವ್ ಮಾಡ್ಕೊಂಡಂತಹ ಅಮೌಂಟಿಂದನೇ 20 ಗ್ರಾಮ್ ಚಿನ್ನ ನಿಮ್ಮ ಕೈಯಲ್ಲೇ ಇರುತ್ತೆ ಅಂತಂದರೆ ನಿಮಗೆ ಖುಷಿ ಆಗಲ್ವಾ? ನೋಡು, ಯಾರ ಸಪೋರ್ಟು ಇಲ್ಲ. ನಾನು ಮನೆಯಲ್ಲಿರುವಂತಹ ಅದರಲ್ಲೆಲ್ಲ ಗೃಹಿಣಿಯಾಗಿ ಮನೆಯಲ್ಲಿರುವಂಥದ್ರ ಪ್ರತಿಯೊಂದರಲ್ಲೂ ಸೇವ್ ಮಾಡ್ಕೊಂಡಿರೋದಾಗಿರ್ಬೋದು, ಇಲ್ಲ ನಾನು ಜಾಬ್ಗೆ ಹೋಗ್ತಾಯಿದ್ದೀನಿ ಅದನ್ನು ಸೇವ್ ಮಾಡ್ಕೊಂಡಿರೋದು, ಎರಡನ್ನೂ ಸೇರಿಸಿ ನಾನು ಕೌಂಟ್ ಮಾಡಿಕೊಂಡು ನೋಡು 1 ವರ್ಷಕ್ಕೆ ನಾನು 20 ಗ್ರಾಮ್ ಅಂದರೆ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಆ ದುಡ್ಡನ್ನ ಇನ್ವೆಸ್ಟ್ ಮಾಡಿರೋದಕ್ಕೆ ನನಗೆ 20 ಗ್ರಾಮ್ ಚಿನ್ನನೇ ಸಿಕ್ತು ಅಂತ ಅಂದರೆ ನಿಮಗೆ ಖುಷಿ ಆಗುತ್ತಾ? ಆಗಲ್ವ ಹೇಳಿ? ಖಂಡಿತ ಖುಷಿ ಆಗುತ್ತೆ ಫ್ರೆಂಡ್ಸ್. ಆಗ ನಿಮಗೇ ಅನಿಸುತ್ತೆ, ಹೌದು ನೋಡಪ್ಪ 1 ವರ್ಷ ಕಷ್ಟಪಟ್ಟಿದ್ದಕ್ಕೆ ನನಗೆ 20 ಗ್ರಾಮ್ ಚಿನ್ನನ ನಾನು ತಗೊಂಡಿದ್ದೀನಿ. 1 ವರ್ಷ ಕಷ್ಟಪಟ್ಟೆ ಅಷ್ಟೇ ನಾನು. ಅದೇ ಇನ್ನೊಂದು ವರ್ಷ 2 ವರ್ಷ ಅದೇ ರೀತಿ ಕಷ್ಟಪಟ್ಕೊಂಡು ಹೋದರೆ ಖಂಡಿತವಾಗಿ 40 ಅಲ್ಲ ಫ್ರೆಂಡ್ಸ್, 60 ಅಲ್ಲ 80 ಗ್ರಾಮ್ ಬೇಕಾದರೆ ನೀವು 100 ಗ್ರಾಮ್ ಚಿನ್ನನೇ ತಗೊಳ್ಳುವಷ್ಟು ಒಂದು ಏನು ಹೇಳ್ಬೋದು, ಒಂದು ಮನಸ್ಸು ನಿಮಗಿದೆ ಅಂತಲೇ ಹೇಳ್ಬೋದು. ನೀವು ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ ಫ್ರೆಂಡ್ಸ್. ಆದರೆ ನಮ್ಮ ಹೆಣ್ಮಕ್ಳು ಪ್ರಯತ್ನ ಪಟ್ಟು ನಮ್ಮ ಮನಸ್ಸಲ್ಲಿ ಅದು ಟಾರ್ಗೆಟ್ ಇದೆ, ಈ ಟಾರ್ಗೆಟ್ನ ನಾನು ರೀಚ್ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದ್ದರೆ ನಮ್ಮ ಹೆಣ್ಮಕ್ಳು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದಲ್ವಾ? ಹಾಗಾಗಿ 1 ವರ್ಷ ನೀವು ಕಷ್ಟಪಟ್ಟು ಸೇವಿಂಗ್ ಮಾಡ್ಕೊಬಿಡಿ. ಆಗ ನೆಕ್ಸ್ಟ್ ವರ್ಷಕ್ಕೆ ನಿಮಗೆ ಏನು ಅನಿಸುತ್ತೆ ಗೊತ್ತಾ? ನೋಡಪ್ಪ ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ, ನಂಗೆ ತುಂಬ ಖುಷಿ ಆಗ್ತಾಯಿದೆ. ಈ ರೀತಿಯೇ ಮಾಡ್ಕೊಂಡು ಹೋಗೋಣ, ನಾವು ಇನ್ನೂ ಹೆಚ್ಚಿನ ಅಮೌಂಟ್ನ ಈ ರೀತಿಯೇ ಮಾಡ್ಕೊಂಡು ಹೋಗಿ ಹೆಚ್ಚಿನ ಅಮೌಂಟ್ನ ನಾವು ಸೇವ್ ಮಾಡ್ಕೊಂಡು ಬಂದರೆ ನಾವು ಲೈಫಲ್ಲೂ ಚೆನ್ನಾಗಿರ್ತೀವಿ. ಜೊತೆಗೆ ಈ ಥರ ದೊಡ್ಡ ಇರುವಂತಹ ದೊಡ್ಡ ಗ್ರಾಮ್ಗಳಿರುವಂತಹ ಚಿನ್ನನೇ ನಾವು ಹಾಕೋಬೋದಲ್ವ ಅಂತ ಒಂದು ಒಳ್ಳೆಯ ದೃಢ ನಿರ್ಧಾರ ಆಗಿರ್ಬೋದು, ಇಲ್ಲ ಒಂದು ಮನಸ್ಸು ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಮನಸ್ಸಿದ್ರೇ ಮಾರ್ಗ ಅಲ್ವಾ ಫ್ರೆಂಡ್ಸ್? ಹೌದಲ್ವಾ? ನೋಡಿ ಈ ಚಿಕ್ಕ ನಾವು ನೋಡಿ ಈ 2 ಗ್ರಾಮು 1 ಗ್ರಾಮು 2 ಗ್ರಾಮು ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದ್ರೂ ಸಹ 1 ವರ್ಷಕ್ಕಾಗಿರ್ಬೋದು 2 ವರ್ಷಕ್ಕಾಗಿರ್ಬೋದು ನೋಡಿ ಈ ರೀತಿಯ ಒಳ್ಳೊಳ್ಳೆ 20 ಗ್ರಾಮು 40 ಗ್ರಾಮ್ ಇರುವಂಥ ಒಡವೆಗಳನ್ನೇ ನಾವು ಹಾಕೋಬೋದು, ಆ ಒಡವೆಗಳನ್ನೇ ನಾವು ತಗೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಈ ರೀತಿನಾದ್ರೂ ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಒಂದು ನೆಕ್ಸ್ಟ್ 4ನೇ ಸ್ಟೆಪ್ಪಲ್ಲಿ ನೋಡಿ 1 ವರ್ಷಕ್ಕೆ 40 ಗ್ರಾಮ್ ತಗೋತೀನಿ ಅಂದರೆ ನೋಡಿ ಇಲ್ಲಿ ನಾನು ಯಾವ ರೀತಿ ಅಂತ ತೋರಿಸ್ಕೊಟ್ಟೆ. ಈಗ 1 ವರ್ಷಕ್ಕೆ 40 ಗ್ರಾಮ್ ಗೋಲ್ಡನ್ನ ನಾನು ತಗೋತೀನಿ ಅಂದರೆ ನೋಡಿ ಗೋಲ್ಡ್ ಚೀಟಿ ಹಾಕ್ಕೊಳ್ಳಿ. ಗೋಲ್ಡ್ ಚೀಟಿ ಹಾಕಿ ತಿಂಗಳು 25,000ನ ನೀವು ಬರೀ 11 ತಿಂಗಳು ಆ ಚೀಟಿಗೆ ಕಟ್ಟರೆ ಸಾಕು. ಅಂದರೆ ಈಗ ತಿಂಗಳು ನಮಗೆ ಇಷ್ಟೊಂದು ಸ್ಯಾಲ್ರಿ ಬರೋಲ್ಲ, ನಮಗೆ ಬರೋದೇ ಕಡಿಮೆ ಸ್ಯಾಲ್ರಿ, ಅದರಲ್ಲೇ ನಾವು ಪ್ರತಿಯೊಂದನ್ನು ಮೇಂಟೈನ್ ಮಾಡಬೇಕು ಅಂತ ನೀವು ಅಂದ್ಕೊಳ್ಳೋದಾದರೆ ನೀವು ಗೃಹಿಣಿ ಅಲ್ವಾ ಫ್ರೆಂಡ್ಸ್? ಮನೇಲಿ ಪ್ರತಿಯೊಬ್ಬರನ್ನೂ ನೀವು ನೋಡ್ಕೋತೀವಿ ಅಂತ ಅಂದಾಗ ಈ ಥರ ಸೇವಿಂಗ್ ಮಾಡೋದು ನಿಮ್ಮ ಕಷ್ಟನಾ? ಇಲ್ಲ ಅಲ್ವಾ? ಮನೆಯಲ್ಲಿರುವಂತಹ ಎಲ್ಲರನ್ನೂ ನೀವು ನೋಡ್ಕೋತೀರಾ, ಎಲ್ಲರ ಜವಾಬ್ದಾರಿನೂ ನಿಮ್ಮ ಮೇಲಿದೆ ಅಂತ ಅಂದಾಗ ನೀವು ದುಡಿಯೋದ್ರಂದಾಗಿರ್ಬೋದು, ಇಲ್ಲ ಮನೇಲಿರುವಂತಹ ಗೃಹಿಣಿ ನೀವು ಅದರೆಲ್ಲ ಸೇವ್ ಮಾಡಿಕೊಂಡು ನಿಮ್ಮ ಸ್ಯಾಲ್ರಿಲೂ ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿಕೊಂಡು ಎರಡನ್ನೂ ಸೇರಿ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಈ ರೀತಿ ನೀವು 25,000ನ ನೀವು ಬರೀ 11 ತಿಂಗಳು ನೀವು ಕಟ್ಕೊಂಡ್ರೇ ಸಾಕು ಫ್ರೆಂಡ್ಸ್. ನೀವು ವರ್ಷಕ್ಕೆ ನೋಡಿ 11 ತಿಂಗಳು ನೀವು ಕಟ್ಬಿಟ್ರೇ ಸಾಕು 2 ಲಕ್ಷದ ಅಂದರೆ ಇನ್ನೂ 1 ತಿಂಗಳು ನೀವು ಕೊಡ್ತೇವರು ಪರವಾಗಿಲ್ಲ, 1 ವರ್ಷಕ್ಕೇ 2,75,000 ಅಮೌಂಟು ನಿಮ್ಮ ಕೈಲಿರುತ್ತೆ. ಅದರಲ್ಲಿ ನೀವು ಏನು ಬೇಕಾದ್ರೂ ಗೋಲ್ಡ್ ತೊಗೋಬೋದಲ್ವ? ನೀವು ಇನ್ವೆಸ್ಟ್ ಮಾಡಿರ್ತೀರಲ್ವ? ಇಲ್ಲಿ ನಿಮ್ಮ ಅಮೌಂಟ್ನ ತಿಂಗಳು ನೀವು ಇನ್ವೆಸ್ಟ್ ಮಾಡಿದ್ರಿಂದ ನೀವು ನೋಡಿ 11 ತಿಂಗಳು ನೀವು ಗೋಲ್ಡ್ಗೆ ಅಮೌಂಟ್ನ 25,000 ಅಂತ ನೀವು ಉಳಿಸಿ ಬಳಸಿ ಅಲ್ಲಿ ಉಳಿಸಿ ಇಲ್ಲಿ ಉಳಿಸಿ ಸ್ಯಾಲ್ರಿಲಿ ಉಳಿಸಿ ಎಲ್ಲನೂ ಉಳಿಸಿ ನೀವು 25,000ನ 11 ತಿಂಗಳು ಕಟ್ಕೊಂಡು ಬಂದುಬಿಟ್ರೆ ನಿಮಗೆ ವರ್ಷಕ್ಕೇ ಇನ್ನೊಂದು ತಿಂಗಳು ಕಟ್ಟೋದೇ ಬೇಡ
ನೋಡಿ ಒಂದೊಂದು ತಿಂಗಳಿಗೆ ನಿಮಗೆ 2,75,000 ನಿಮ್ಮ ಹತ್ರನೇ ಅಮೌಂಟ್ ಇರುತ್ತಲ್ವ. ನೋಡಿ ಅದೇ ಅಮೌಂಟು ನೀವು ಅವ್ರ ಚೀಟಿಯ ಅಂದರೆ ಗೋಲ್ಡ್ ಚೀಟಿಯ ಮೇಲೆ ಹಾಕಿರ್ತೀರ ಅಲ್ವಾ. ನೋಡಿ ಅವರು ನಿಮಗೆ ಯಾವ ರೀತಿಯ ವೇಸ್ಟೇಜನ್ನು ಸಹ ನಿಮಗೆ ಹಾಕಲ್ಲ. ಇದೇ ಅಮೌಂಟ್ಗೆ ನಿಮಗೆ ಒಂದು ಗೋಲ್ಡೇ ಕೊಡ್ತಾರೆ. ಆಗ ನೀವು 40 ಗ್ರಾಮ್ ಆಗಿರ್ಬೋದು, ಇಲ್ಲ 45 ಗ್ರಾಮ್ ಆಗಿರ್ಬೋದು ಗೋಲ್ಡ್ ನೀವು ತಗೋಬೋದು ಅಂತಲೇ ನೋಡಿ ಹೇಳ್ಬೋದಲ್ವ ಫ್ರೆಂಡ್ಸ್. ನೋಡಿ ಎಷ್ಟು ಈಸಿಯಾಗಿ ನಾವು ಅಮೌಂಟ್ನ ಸೇವಿಂಗ್ ಮಾಡಿಕೊಂಡು ಯಾವ ರೀತಿಯೆಲ್ಲ ನಾವು ಗೋಲ್ಡ್ನ ತಗೋಬೋದು ಅಂತ. ಹೌದು ಫ್ರೆಂಡ್ಸ್, ಆದರೆ ಮನಸ್ಸಿದ್ರೇ ಮಾರ್ಗ ಅಂತ ಹೇಳ್ತೀವಲ್ವ. ನಾವು ನಮ್ಮ ಹೆಣ್ಮಕ್ಳು ಮನಸ್ಸು ಮಾಡಿದ್ರೇ ಮಾತ್ರ ಈ ರೀತಿಯೆಲ್ಲ ನಾವು ಸಾಧನೆ ಮಾಡೋಕ್ಕಾಗೋದು ಫ್ರೆಂಡ್ಸ್. ಅಪ್ಪ ನಮ್ಮ ಕೈಲಿ ಆಗಲ್ಲ, ನಾವು ಹೊರಗಡೆ ಹೋಗಿ ದುಡಿಯಲ್ಲ ಮಾಡಲ್ಲ, ನಾವು ಮನೇಲೇ ಇರುವಂಥ ಗೃಹಿಣಿಯರು ನಮ್ಮ ಕೈಲಿ ಆಗಲ್ಲ ಅಂತ ಯಾವ ಹೆಣ್ಣು ಮಕ್ಕಳನ್ನು ಸಹ ಈ ಥರ ಮಾತಾಡೋಕ್ಕೆ, ಈ ಥರ ಹೇಳೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಹೊರಗಡೆ ಹೋಗಿ ದುಡಿತಾ ಇರುವಂಥ ಹೆಣ್ಮಕ್ಳು ಈ ರೀತಿ ಮಾಡ್ತಾರೆ. ನಾವು ಮನೇಲೇ ಇರುವಂಥ ಹೆಣ್ಮಕ್ಳು ಯಾವ ರೀತಿ ನಾವು ಮಾಡೋಕ್ಕಾಗುತ್ತೆ ಅಂತ ನೀವು ಯೋಚನೆ ಮಾಡೋದಾಗಿರೆ ಫ್ರೆಂಡ್ಸ್, ನೀವು ಹೆಣ್ಮಕ್ಳೇ ಅಲ್ವಾ. ನೀವು ಸಹ ಮನೇಲಿರೋರನ್ನೆಲ್ಲ ನೋಡ್ಕೋತೀರಲ್ವ. ಎಲ್ಲರನ್ನೂ ನೋಡಿಕೊಂಡು ಎಲ್ಲರ ಜವಾಬ್ದಾರಿನೂ ತೊಗೊಂಡು ಪ್ರತಿಯೊಂದರನ್ನು ನೀವು ಮಾಡ್ತೀರ ಅಂದಾಗ ನಿಮಗೂ ಸಹ ಈ ಅಮೌಂಟ್ ಏನು ದೊಡ್ಡದಾ? ಇಲ್ಲ ಅಲ್ವಾ ಫ್ರೆಂಡ್ಸ್. ಹೇಳಿಲ್ವ ಫ್ರೆಂಡ್ಸ್, ಮನಸ್ಸಿದ್ರೇ ಮಾರ್ಗ. ನೀವು ಅವ್ರು ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಅದ್ರಲ್ಲಿ ಅಮೌಂಟ್ ಉಳಿಸ್ಕೊತಾರೆ, ನೀವು ಮನೇಲೇ ಇದ್ಕೊಂಡೇ ಮಾಡಿ ಆ ಕೆಲಸನ. ನೀವು ಮನೇಲಿ, ಈಗ ನಾವು ಕೂಡ ಮನೇಲಿದ್ದೀವಿ ಹಂಗಂತೇಳಿ ನಾವೇನು ದುಡ್ಡು ಉಳಿಸಲ್ಲ ಅಂತನಾ ಫ್ರೆಂಡ್ಸ್? ದುಡ್ಡು ಉಳಿಸ್ಬೇಕು ಫ್ರೆಂಡ್ಸ್. ಅವರು ಲೇಡೀಸೇ, ನೀವು ಲೇಡೀಸೇ ಅಲ್ವಾ. ಅವರು ಉಳಿಸ್ತಾರೆ, ನೀವು ಉಳಿಸಿ ಅಷ್ಟೇ. ನೋಡಿ ದುಡ್ಡು ಹೊರಗಡೆ ಹೋಗಿ ದುಡಿತಾರಪ್ಪ, ಅವ್ರಿಗಾರು ಸ್ಯಾಲ್ರಿ ಬರುತ್ತೆ, ಅವ್ರಾದ್ರು ಸೇವಿಂಗ್ ಮಾಡ್ಕೋತಾರೆ, ಅದಕ್ಕಾಗಿ ಅವರು ತಿಂಗಳಿಗೆ ಇಷ್ಟು ಕಟ್ಕೋತಾರೆ, ಈ ಥರ ಎಲ್ಲ ಗೋಲ್ಡ್ ಮಾಡಿಸ್ಕೋತಾರೆ. ನಾವು ಮನೇಲೇ ಇದ್ದೀವಿ, ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಅನ್ನೋದನ್ನ ಫಸ್ಟು ನಿಮ್ಮ ಮನಸ್ಸಿಂದ ತೆಗೆದಾಕ್ಬಿಡಿ ಫ್ರೆಂಡ್ಸ್. ದಯವಿಟ್ಟು ಅದನ್ನು ಫಸ್ಟು ತೆಗೆದುಬಿಡಿ. ಅವ್ರು ದುಡಿಲಿ, ನಾನು ದುಡಿತೀನಿ, ನಾನು ಮನೇಲಿ ಏನಾದ್ರು ಒಂದು ಮಾಡ್ತೀನಿ ಅಂದರೆ ನೀವು ಟೈಲರಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಕುಚ್ಚುಗಳು ಮಾಡೋದಾಗಿರ್ಬೋದು, ಇಲ್ಲ ಮ್ಯಾಟ್ಗಳು ಹಾಕೋದಾಗಿರ್ಬೋದು, ಬ್ಯಾಸ್ಕೆಟ್ಗಳನ್ನ ಹಾಕಿ ನೀವು ಹೋಲ್ಸೇಲ್ ದರದಲ್ಲಿ ಸೇಲ್ ಮಾಡೋದಾಗಿರ್ಬೋದು ಫ್ರೆಂಡ್ಸ್. ಮಾಡ್ತೀನಿ ಅಂತಂದರೆ ಮನೇಲೇ ಇದ್ಕೊಂಡು ಮಾಡ್ತೀವಿ ಅಂದರೆ ಬೇಜಾನ್ ಕೆಲಸಗಳಿದೆ ಫ್ರೆಂಡ್ಸ್. ಅದನ್ನು ಮಾಡಿಕೊಂಡು ನೀವು ಅಮೌಂಟನ್ನ ಸೇವ್ ಮಾಡಿಕೊಂಡು ನೀವು ಈ ರೀತಿ ನೀವು ಸೇವ್ ಮಾಡಿಕೊಂಡು ಮತ್ತು ಮನೆಯಲ್ಲಿ ಸ್ವಲ್ಪ ಹಸ್ಬೆಂಡ್ ಕೊಡುವಂತಹ ದುಡ್ಡಾಗಿರ್ಬೋದು, ಈ ರೀತಿ ಸೇವ್ ಮಾಡ್ಕೊಳ್ಳೋ ದುಡ್ಡು ಎಲ್ಲನೂ ಜೊತೆಗೆ ಸೇರಿಸಿ ನೀವು ಈ ರೀತಿ ಮಂತ್ ನೀವು ಕಟ್ಕೋಬೋದಲ್ವ. ಈ ರೀತಿ ನೀವು ಇಷ್ಟು ಕಟ್ಟೋಕ್ಕಾಗಲಿಲ್ಲ ಅನ್ನೋದು 5,000ನೋ 10,000ನೆಲ್ಲ ಒಂದು 15,000 ಎತ್ತು ಕಟ್ಕೊಡಿ ತಿಂಗಳು. ನೋಡಿ ಈ ರೀತಿ ನೀವೆಲ್ಲ ಕಟ್ಕೊಳ್ಳೋದ್ರಿಂದನೂ ನಿಮಗೆ ಒಂದು ದೊಡ್ಡ ಅಮೌಂಟೇ ನೋಡಿ 2,75,000 ನಿಮಗೆ ದೊಡ್ಡ ಅಮೌಂಟೇ ಅವ್ರ ಹತ್ರ ಇರುತ್ತೆ. ಅಂದರೆ ನೀವು ಕಟ್ಟಿದಂತಹ ಅಮೌಂಟೇ ನಿಮ್ಮ ಹತ್ರ ಇರುತ್ತೆ. ಅವ್ರು ಅದಕ್ಕೆ ಯಾವ ರೀತಿಯಾದಂತಹ ವೇಸ್ಟೇಜು ಹಾಕಲ್ಲ ಫ್ರೆಂಡ್ಸ್. ಆಗ ನಿಮಗೆ 40 ಗ್ರಾಮ್ ಆಗಿರ್ಬೋದು, 45 ಗ್ರಾಮ್ ಆಗಿರ್ಬೋದು ಗೋಲ್ಡೇ ನಿಮಗೆ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ. ನೋಡಿ ಈ ರೀತಿನಾದರೂ ನೀವು ಸೇವ್ ಮಾಡಿಕೊಂಡು ಆದಷ್ಟು ನಿಮ್ಮ ಅಮೌಂಟನ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಈಗ 5ನೇ ಸ್ಟೆಪ್ಪಲ್ಲಿ ನೋಡಿ ಮಂತ್ಲಿ 1 ಗ್ರಾಮ್. ನೋಡಿ ನಮಗೆ ತಿಂಗಳು ಗೋಲ್ಡ್ ತಗೊಳಕ್ಕಾಗಲ್ಲ, ಎಲ್ಲಿಂದ ಬರುತ್ತಪ್ಪ ಅಂತ ಅಂದ್ಕೊಂಡು ನಾವು ಬರೀ ಒಂದು ತಿಂಗಳು ಪ್ರತಿ ತಿಂಗಳು ಬರೀ ಒಂದೊಂದು ಗ್ರಾಮ್ ಅಂತಲೇ ತೊಗೊಂಡು ಬರೋದ್ರಿಂದನೂ ಸಹ ನೀವು ಗೋಲ್ಡನ್ನ ನೀವು ತೊಗೋಬೋದು ಅಂದರೆ ಆದಷ್ಟು ನೀವು ಗೋಲ್ಡ್ಗೆ ನೀವು ಸೇವ್ ಮಾಡೋದ್ರಿಂದ ಒಳ್ಳೆ ಗೋಲ್ಡನ್ನ ನೀವು ತೊಗೋಬೋದು ಅಂತಲೇ ಹೇಳ್ಬೋದು. ಅಂದರೆ ಈಗ ನೋಡಿ ತಿಂಗಳು 1 ಗ್ರಾಮ್ ಗೋಲ್ಡ್ ತೊಗೊಳ್ಳಿ ಅಂತ ಅಂದರೆ 1 ಗ್ರಾಮ್ಗೆ 7,000 ಅಂತ ಅಂದರೆ ಫ್ರೆಂಡ್ಸ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈಗ 1 ಗ್ರಾಮ್ ಗೋಲ್ಡ್ ತೊಗೊಳಕ್ಕಾಗಲ್ಲ, ಹೆಂಗಪ್ಪ ನಮಗೂ ನಾಚಿಕೆ ಆಗುತ್ತೆ, ಹೋಗಿ 1 ಗ್ರಾಮ್ ಕೊಡಿ 2 ಗ್ರಾಮ್ ಕೊಡಿ ಅಂತ ಕೇಳೋಕ್ಕೆ ಅಂತ ಅನ್ನೋರು ನೀವು ಈ ಗೋಲ್ಡ್ ಕಾಯಿನ್ ಅಂತ ಬರುತ್ತೆ ನೋಡಿ. ಈ ಗೋಲ್ಡ್ ಕಾಯಿನ್ 1 ಗ್ರಾಮ್ಗೆ ಗೋಲ್ಡ್ ಕಾಯಿನ್ಗಳಂತ ಬರುತ್ತೆ. ಆ ರೀತಿ ಒಂದು ಗೋಲ್ಡ್ ಕಾಯಿನ್ 1 ಗ್ರಾಮ್ದು ಗೋಲ್ಡ್ ಕಾಯಿನ್ನೇ ತಗೊಳ್ಳಿ. ನೋಡಿ 1 ಗ್ರಾಮ್ ಗೋಲ್ಡ್ ಕಾಯಿನ್ಗೆ 7,000. ನೀವು ಈಗ ಪ್ರತಿದಿನ ಬಿಸ್ನೆಸ್ ಮಾಡೋರು ಇರ್ತಾರೆ. ಈಗ ಮಾರುಕಟ್ಟೆಗಳಲ್ಲೆಲ್ಲ ತರಕಾರಿ ಮಾರೋರಾಗಿರ್ಬೋದು, ಹೂವಿನ ವ್ಯಾಪಾರ ಮಾರೋರಾಗಿರ್ಬೋದು, ಇಲ್ಲ ಆ ಬಿಸ್ನೆಸ್ಸು ಅಂದರೆ ಹೋಲ್ಸೇಲ್ ಅಂಗಡಿಗಳಲ್ಲಾಗಿರ್ಬೋದು, ಆ ಬಿಸ್ನೆಸ್ಸು ಈ ಬಿಸ್ನೆಸ್ಸು ಅಂತೆಲ್ಲ ಮಾಡ್ತಾ ಇರ್ತಾರಲ್ಲ ಫ್ರೆಂಡ್ಸ್. ಅವರು ಪ್ರತಿದಿನ ಅಂದರೆ ನೋಡಿ ಡೈಲಿ ಬರೀ ಎಷ್ಟು ಜಾಸ್ತಿ ಬೇಡ 235 ರೂಪಾಯಿ ಅಂತ ನೀವು ಸೇವ್ ಮಾಡ್ಕೊಬಂದ್ರೂ ಸಹ ನೀವು 30 ದಿನಕ್ಕೆ 235 ಇಂಟು 30 ದಿನಕ್ಕೆ ನಿಮಗೆ 7,050 ರೂಪಾಯಿನೇ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ
ನೋಡಿ 7,050 ರೂಪಾಯಿನೇ ನೀವು ನೋಡ್ಬೋದು ಅಂತಲೇ ನನಗೆ ಹೇಳ್ಬೋದು. ಅಂದರೆ ಅದೇ ರೀತಿಯಲ್ಲೇ ನೀವು ಪ್ರತಿದಿನ ಡೈಲಿ ಇಲ್ಲ ನಮಗೆ ನಾವು ಮಾಡ್ತಾ ಇರೋದೇ ಒಂದು ಚಿಕ್ಕ ಬಿಸ್ನೆಸ್ಸು, ಎಲ್ಲ ನಾವು ಇದಕ್ಕೆ ಹಾಕಿದ್ರೆ ನಾವು ಹೊಟ್ಟೆಗೆ ಏನು ಮಾಡೋಣ, ಇಲ್ಲ ಬೇರೆ ಅದಕ್ಕೆ ಮನೆ ಬಾಡಿಗೆ ಕಟ್ಟೋದ್ರಾಗಿರ್ಬೋದು, ಇಲ್ಲ ಬೇರೆ ಬೇರೆ ವ್ಯವಹಾರಗಳಿಗೆಲ್ಲ ಏನು ಮಾಡೋಣ ಅಂತ ನೀವು ಹೇಳೋದೇ ಆದರೆ ಪ್ರತಿದಿನ ನೀವು ಬರೀ 235 ಬೇಡ ಫ್ರೆಂಡ್ಸ್, 100 ರೂಪಾಯಿ ಅಂತಲೇ ಸೇವ್ ಮಾಡ್ಕೊಬನ್ನಿ. ಬೇಡ 100 ರೂಪಾಯಿ ಕಡಿಮೆ ಆಗೋಯ್ತು ಅಂತ ಅಂದ್ಕೊಂಡ್ರೆ ನೀವು 150 ರೂಪಾಯಿ ಅಂತಲೇ ನೀವು ಸೇವ್ ಮಾಡ್ಕೊಬಂದರು. 150, ಒಂದಿನ 150, ಒಂದಿನ 200, ಒಂದಿನ 250, ಈ ರೀತಿ. ಅಂದರೆ ಪ್ರತಿದಿನ ಒಂದಿನ ಜಾಸ್ತಿ ಇದ್ದರೆ ಇನ್ನೊಂದಿನ ಕಡಿಮೆ, ಒಂದಿನ ಜಾಸ್ತಿ ಇದ್ದರೆ ಇನ್ನೊಂದಿನ ಕಡಿಮೆ, ಈ ರೀತಿ ನೀವು ಸೇವ್ ಮಾಡ್ಕೊಬಂದ್ರೂ ಸಹ ಈ 7,000 ಅಮೌಂಟ್ಗಿಂತಲೂ ಜಾಸ್ತಿ ಅಮೌಂಟೇ ನಿಮಗೆ ಒಂದು ತಿಂಗಳಲ್ಲಿ ನಿಮಗೆ ಸಿಗುತ್ತಲ್ವ. ಅದರಿಂದ ನೀವು ಒಂದು ಗೋಲ್ಡ್ ಕಾಯಿನೇ ತೊಗೊಳ್ಳಿ, ಗೋಲ್ಡ್ ಕಾಯಿನೇ ತೊಗೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ತಗೊಂಡು ಒಂದು ವರ್ಷಕ್ಕೆ ಅಂತಲೇ ನೀವು ತೊಗೊಬಿಟ್ರು ಗೋಲ್ಡ್ ಕಾಯಿನ್ಗಳನ್ನ ಒಂದು ವರ್ಷಕ್ಕೆ ತಿಂಗಳು ಈ ರೀತಿ ಸೇವ್ ಮಾಡಿ ಒಂದು ವರ್ಷಕ್ಕೆ ಅಂತಲೇ ತೊಗೊಂಡ್ರು ಅದ್ರಲ್ಲಿ ಯಾವ ರೀತಿಯ ವೇಸ್ಟೇಜು ಅವರು ತೆಗಿಯಲ್ಲ. ಅದರಲ್ಲೇ ನೀವು ಒಂದು ಯಾವ್ದಾದ್ರು ಒಂದು ಗೋಲ್ಡ್ ಒಂದು ಒಡವೆನಾದರೂ ಮಾಡಿಸ್ಕೋಬೋದಲ್ವ, ಒಂದು ಗೋಲ್ಡ್ ಮಾಡಿಸ್ಕೋಬೋದಲ್ವ. ನೋಡಿ, ಒಂದು ತಿಂಗಳಿಗೆ 1 ಗ್ರಾಮ್ ಅಂತ ಅಂದರೆ ಒಂದು ವರ್ಷಕ್ಕೆ ಎಷ್ಟಾಯಿತು? 12 ಗ್ರಾಮು. 12 ಗ್ರಾಮು ಗೋಲ್ಡು ನಿಮ್ಮ ಹತ್ರನೇ ಇದ್ದಂಗಲ್ವ. 12 ಗ್ರಾಮ್ಗೆ ನೀವು ಏನಾರು ಮಾಡಿಸ್ಕೊ, ಒಂದು ಚೈನ್ ಆಗಿರ್ಬೋದು, ಇಲ್ಲ ಒಂದು ಬ್ರಾಸ್ಲೆಟ್ ಆಗಿರ್ಬೋದು, ಇಲ್ಲ ಒಂದು ಕಿವಿಗೊಂದು ಅಂದರೆ ಹ್ಯಾಂಟಿಕ್ ಓಲೆ ಆಗಿರ್ಬೋದು, ಏನಾರು ಒಂದು ಮಾಡಿಸ್ಕೋಬೋದಲ್ವ ಫ್ರೆಂಡ್ಸ್. ಆದರೆ ಸ್ವಲ್ಪ ತಲೆನ ನಾವು ಉಪಯೋಗಿಸ್ಬೇಕು, ಸ್ವಲ್ಪ ಥಿಂಕ್ ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಬೇಕು ಫ್ರೆಂಡ್ಸ್. ನಮ್ಮ ಹೆಣ್ಮಕ್ಳು ಈ ರೀತಿ ನಾವು ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ನಮಗೆ ಡೈಲಿ ಆಗಲ್ಲ, ಆಯಿತು ವಾರಕ್ಕೊಂದು ಸಲ ಮಾಡ್ಕೋತೀವಿ ಅಂತ ಅಂದ್ರೂ ಸಹ ನೀವು ವಾರಕ್ಕೆ 1,750 ರೂಪಾಯಿನ ನೀವು 4 ವಾರ ತೆಗೆದಿಟ್ಬಿಟ್ರು ಸಹ 7,000 ರೂಪಾಯಿ ಅಮೌಂಟು ಅಲ್ಲೇ ಬಂತು ನಿಮಗೆ. ನೋಡಿ, 1,750 ರೂಪಾಯಿನ ನೀವು 4 ವಾರ ನೀವು ಎತ್ತಿಟ್ಬಿಟ್ರು ಸಹ 7,000 ರೂಪಾಯಿ ಅಮೌಂಟು ನಿಮ್ಮ ಕೈಲಿದ್ದಾಗಲ್ವ. ನೋಡಿ, ಅದರಿಂದನೂ ಸಹ 1 ಗ್ರಾಮ್ ಚಿನ್ನನೇ ತಗೋಬೋದಲ್ವ. 1 ಗ್ರಾಮ್ ಚಿನ್ನನೇ ಬಂತು. ಹೌದು ನೋಡಿ, ಈ ರೀತಿನಾರು ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಈ ರೀತಿನಾರು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಇದೆರಡೂ ಆಗಲ್ಲಪ್ಪ, ನಾವು ಡ್ಯೂಟಿಗೆ ಹೋಗ್ತೀವಿ, ನಾವು ಹೊರಗಡೆ ಕೆಲಸಕ್ಕೆ ಹೋಗ್ತೀವಿ, ನಾವು ದುಡಿತಾ ಇದ್ದೀವಿ, ನಾವು ಈ ರೀತಿ ಎಲ್ಲ ಮಾಡೋಕ್ಕಾಗಲ್ಲ, ನಮಗೆ ಸ್ಯಾಲ್ರಿ ಬರೋದೇ ಒಂದು ತಿಂಗಳಿಗೆ ಅಂತ ನೀವು ಹೇಳೋದಾದರೆ ತಿಂಗಳಿಗೆ ಒಂದು ತಿಂಗಳು 5,000ನೋ, ಒಂದು ತಿಂಗಳು 7,000ನೋ, ಆ ರೀತಿ, ಇಲ್ಲ ಒಂದು ತಿಂಗಳು 3,000ನೋ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ತಿಂಗಳು ಒಂದು ಗೋಲ್ಡ್ ಚೀಟಿ ಅಂತ ಹಾಕ್ಕೊಂಡ್ಬಿಟ್ಟು ನೀವು ಅಲ್ಲಿಗೆ ಪ್ರತಿ ತಿಂಗಳು ಇಷ್ಟು ಅಂದ್ಬಿಟ್ಟು ತೊಗೊಂಡು ನೀವು ಕಟ್ಟೋದ್ರಿಂದ ಒಂದು ವರ್ಷಕ್ಕೆ ನೀವು ಇಲ್ಲ ಅಂತ ಅಂದ್ರೂ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನೋಡಿ, ನಾನು ಇಲ್ಲಿ ತೋರಿಸಿದ್ನಲ್ಲ ನಿಮಗೆ, ನೋಡಿ ತೋರಿಸಿದ್ನಲ್ಲ ಇಲ್ಲಿ ನೋಡಿ ತೋರಿಸಿದ್ನಲ್ಲ ಫ್ರೆಂಡ್ಸ್. ನೀವು ತಿಂಗಳು ಅಂತ ಇಷ್ಟು ಕಟ್ಕೊಂಡು ಹುಟ್ಟೋರು ನೀವು, ನಿಮಗೆ ನಾನಿಲ್ಲಿ ನೋಡಿ 11 ತಿಂಗಳಿಗೆ ಅಂದ್ಕೊಂಡಿದ್ದೀನಿ, 12 ತಿಂಗಳು ನೀವು ಇಷ್ಟು ಕಟ್ಬಿಟ್ರೆ ಇಲ್ಲೇ ನಿಮಗೆ ಬಂತಲ್ವ. ನೋಡಿ 20 ಗ್ರಾಮ್ ಚಿನ್ನ ಬಂತಲ್ವ. ಅದೇ ನೀವು ಒಂದು ವರ್ಷಕ್ಕೆ ಅದನ್ನೇ ನೀವು ಈಗ 1 ವರ್ಷ ಕಟ್ಟಿರ್ತೀರಾ, ಈಗ 1 ವರ್ಷ ಕಟ್ಟಾದ್ಮೇಲೆ ಆ ಒಡವೆ ನೀವು ಈಸ್ಕೊಳ್ಳೋದ್ರ ಬದಲು ಅದೇ 2 ವರ್ಷಕ್ಕೆ, ಅಂದರೆ ಇನ್ನೂ 1 ವರ್ಷಕ್ಕೆ ಅದನ್ನ ಮೂವ್ ಮಾಡಿಸ್ತೀನಿ, 2 ವರ್ಷ ಆದಮೇಲೆ ಅದನ್ನು ನಾನು ತೊಗೋತೀನಿ, ಆಗ 40 ಗ್ರಾಮ್ ಚಿನ್ನನೇ ನಂಗೆ ಸಿಗುತ್ತೆ ಅಂತ ನೀವು ಅಂದ್ಕೊಳ್ಳೋದಾದರೆ ಆಗ ನಿಮ್ಗೆ 2 ವರ್ಷಕ್ಕೆ 40 ಗ್ರಾಮ್ ಚಿನ್ನನೇ ಸಿಗುತ್ತಲ್ವ. ನೋಡಿ, ಯಾವ್ಯಾವ ರೀತಿ ಎಲ್ಲ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆನ ಉಪಯೋಗಿಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈಗ ಒಂದು 20 ಗ್ರಾಮ್ ಆಗಿರ್ಬೋದು, 40 ಗ್ರಾಮ್ ಆಗಿರ್ಬೋದು ಗೋಲ್ಡನ್ನ ತಗೊಳ್ಳೋದು ನಮಗೆ ಕಷ್ಟನೇ ಅಲ್ಲ ಅಂತಲೇ ಅನಿಸ್ಬೋದು ಫ್ರೆಂಡ್ಸ್. ಇದೇ ರೀತಿ ನಾನು ಆದಷ್ಟು ಸೇವ್ ಮಾಡಿಕೊಂಡೆ, ನಾನು ಸುಮಾರು ಒಡವೆಗಳನ್ನ ನಾನು ತೆಗೆದುಕೊಂಡಿದ್ದೀನಿ. ಹಾಗಾಗಿ ನಾನು ನಿಮಗೆ ಇದು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳಿ ನಾನು ನಿಮಗೆ ಈ ಒಂದು ಮೆಥಡಲ್ಲಿ ನಾನು ನಿಮಗೆ ಮಾಡಿ ಅಂದರೆ ಈ ರೀತಿ ಚಾರ್ಟ್ ಮಾಡಿಕೊಂಡು ಬರ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಬರೀ ಜಾಸ್ತಿ ಬೇಡ ಫ್ರೆಂಡ್ಸ್. ನೋಡಿ, 40 ಗ್ರಾಮ್ ಗೋಲ್ಡ್ನ ನಾವು ಒಂದು ತಿಂಗಳಿಗೆ ಅಂದರೆ ಒಂದು ತಿಂಗಳಲ್ಲ, ಒಂದು ವರ್ಷಕ್ಕೆ ನಾವು ಎಷ್ಟು ಈಸಿಯಾಗಿ ನಾವು ತೊಗೋಬೋದಲ್ವ. ನೋಡಿ, ಒಂದು ವರ್ಷಕ್ಕೆ ನಾವು 10 ಗ್ರಾಮ್ ಚಿನ್ನ ತೊಗೊಂಡ್ರೆ 4 ವರ್ಷಕ್ಕೆ ಎಷ್ಟಾಯಿತು? 4 ವರ್ಷಕ್ಕೆ 40 ಗ್ರಾಮ್ ಚಿನ್ನ ಬರಲಿಲ್ವಾ? ನೋಡಿ, 4 ವರ್ಷಕ್ಕೆ 40 ಗ್ರಾಮ್ ಚಿನ್ನನ ನಾವು ಎಷ್ಟು ಈಸಿಯಾಗಿ ತೊಗೋಬೋದು. ಇಲ್ಲ ಬೇಡ ನಾವು ಇದು ನೋಡಿ, ಈ ಥರ ಎಲ್ಲ ಲಾಂಗ್ ಆಯಿತು, ಈ ಥರ ಎಲ್ಲ ನಾವು ಸೇವ್ ಮಾಡಿಕೊಂಡು ಇಡೋಕ್ಕಾಗಲ್ಲ, ನಮಗೆ ಆದಷ್ಟು ಅಂದರೆ ಕಡಿಮೆ ಟೈಮಲ್ಲಿ ನಾವು ಜಾಸ್ತಿ ಇರುವಂತಹ ಅಮೌಂಟನ್ನ ನಾವು ಸೇವ್ ಮಾಡಿ ನಾವು ಚಿನ್ನ ತಗೋಬೇಕು ಅಂತ ಅನ್ನೋರು ಈ ಟೆಕ್ನಿಕ್ನ ಯೂಸ್ ಮಾಡ್ಕೋಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್. ಏಕೆಂದರೆ ಆಲ್ರೆಡಿ ನಾನು ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಾನು ಆದಷ್ಟು ಒಡವೆಗಳನ್ನ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ನೀವು ಸಹ ಈ ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ತುಂಬಾ ಇದು ಯೂಸ್ಫುಲ್ ಆಗುತ್ತೆ.
ಈ ಒಂದು ಮೆಥಡ್ ಅಂತಲೇ ಹೇಳ್ಬೋದು ನೋಡಿ. 7,000 ಅಂದರೆ 2 ಗ್ರಾಮ್ಗೆ ನಾವು 7,000 ಅಂದರೆ 2 ಗ್ರಾಮಿಗೆ 7,000 ಅಂತ ಅಂದರೆ 1 ಗ್ರಾಮ್ಗೆ 7,000 ಅಂತ ಅಂದರೆ 2 ಗ್ರಾಮ್ಗೆ 14,000 ಅಲ್ವಾ. ನೋಡಿ, ಒಂದು ಗೋಲ್ಡ್ ಚೀಟಿ ಹಾಕ್ಕೊಂಡು ಮಂತ್ 13,000ನ ನಾವು ಬರೀ ಜಾಸ್ತಿ ಬೇಡ, ಒಂದು 11 ತಿಂಗಳು ಅಂದರೆ ಇನ್ನೊಂದು ತಿಂಗಳು ಕಟ್ಟರೆ 1 ವರ್ಷ ಆಗುತ್ತೆ. ಅಂದರೆ 1 ವರ್ಷದಲ್ಲಿ ಒಂದು ತಿಂಗಳು ಲೆಸ್ ಮಾಡಿ 11 ತಿಂಗಳಿಗೆ ನಾವು 13,000 ಅಂತ ಬರೀ 11 ತಿಂಗಳೇ ಕಟ್ಟೋದ್ರಿಂದ ನಮಗೆ 20 ಗ್ರಾಮು ಚಿನ್ನ ಬರಲ್ವಾ. ಅದನ್ನೇ ನಾವು ಅಂದರೆ 11 ತಿಂಗಳನ್ನೇ ನಾವು ಮತ್ತೆ ಇನ್ನೊಂದು ವರ್ಷಕ್ಕೆ ನಾವು ಇನ್ನೊಂದು 11 ತಿಂಗಳಿಗೆ ಮೂವ್ ಮಾಡ್ತೀವಿ ಅಂತ ಅಂದ್ರೂ ಸಹ 40 ಗ್ರಾಮ್ ಚಿನ್ನ ಬರಲ್ವ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈ ರೀತಿಯಲ್ಲೇ ನಾನು ಸಹ ಈ ಟೆಕ್ನಿಕ್ನೇ ನಾನು ಯೂಸ್ ಮಾಡ್ತಾ ಇರೋದು ಫ್ರೆಂಡ್ಸ್. ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಾನು ಸಹ ಆದಷ್ಟು ನನಗೂ ಈಗ 13,000 ಅಮೌಂಟು ನಿಮ್ಗೆ ಈಗ ಅನಿಸ್ಬೋದು 13,000 ಅಮೌಂಟು ಜಾಸ್ತಿ ಆಗಿದೆ, ನಾವು ಸೇವ್ ಮಾಡೋಕ್ಕಾಗಲ್ಲ ಅಂತ ಅನಿಸ್ಬೋದು. ಆದರೆ ಸ್ವಲ್ಪ ಕಷ್ಟಪಟ್ಟರೆ ಅಲ್ವಾ ನಮಗೆ ಸುಖ ಅನ್ನೋದು ಸಿಗೋದು. ನಾವು ಸ್ವಲ್ಪ ತಲೆ ಉಪಯೋಗಿಸಿ ಸ್ವಲ್ಪ ಕಷ್ಟಪಡಿ ಫ್ರೆಂಡ್ಸ್, ಆಗ ನಿಮಗೆ ಈ ಸೇವ್ ಮಾಡೋದು ಕಷ್ಟ ಅಂತ ಅನಿಸೋದೇ ಇಲ್ಲ. ಯಾಕೆಂದರೆ ಈಗ ಹೊರಗಡೆ ಹೋಗಿ ನೀವು ದುಡಿತಾ ಇದ್ದೀರಾ ಅಂತ ಅಂದರೆ ನಿಮಗೆ ಒಂದು 15,000ನೇ ಸ್ಯಾಲ್ರಿ ಕೊಡ್ತಾರೆ ಅಂತ ಅಂದ್ರೂ ಅದರಲ್ಲಿ ಒಂದು 5,000 ಮನೆ ಕೊಟ್ಟರು ಇನ್ನೊಂದು 10,000 ನೀವು ಇಟ್ಕೊಳ್ಳಿ. ಇನ್ನೊಂದು 10,000 ನೀವು ಇಟ್ಕೊಂಡು ಈಗ ಹಸ್ಬೆಂಡು ಮನೆಗೆ ಅದಕ್ಕೆ ಇದಕ್ಕೆ ಖರ್ಚಿಗೆ ಅಂತೆಲ್ಲ ಕೊಡ್ತಾರಲ್ವ, ಅದನ್ನೆಲ್ಲ ಸೇರಿಸ್ಕೊಂಡು ಒಂದು 3,000 ಅಂತಲೇ ಹಾಕ್ಕೊಳ್ಳಿ. 13,000 ಆಯ್ತಲ್ವ. ಇದು 13,000ನ ನೀವು 1 ವರ್ಷ ಜಾಸ್ತಿನೂ ಬೇಡ, 1 ವರ್ಷಕ್ಕೆ 1 ತಿಂಗಳು ಕಡಿಮೆನೇ ಅಂತಲೇ ಅಂದ್ಕೊಳ್ಳಿ. ನೋಡಿ, 11 ತಿಂಗಳು ನೀವು 13,000 ಅಂತ ಕಟ್ಬಿಟ್ರೂ ಸಹ 20 ಗ್ರಾಮ್ ಚಿನ್ನ ನಿಮ್ಮ ಹತ್ರ ಇರುತ್ತೆ ಅಂತ ಅನ್ಬೋದಲ್ವ. ನೋಡಿ, 11 ತಿಂಗಳಿಗೆ 20 ಗ್ರಾಮ್ ನಿಮ್ಮ ಹತ್ರ. ಇದು 13,000 ನಿಮಗೆ ಕಟ್ಟೋದು ಕಷ್ಟನಾ ಫ್ರೆಂಡ್ಸ್? ಇಲ್ಲ ಫ್ರೆಂಡ್ಸ್, ಕಷ್ಟನೇ ಅಲ್ಲ. ನೀವು ಮನಸ್ಸು ಮಾಡಬೇಕಷ್ಟೇ. ನೋಡಿ, ಈ ಮೆಥಡಲ್ಲಿ ನಾನು ಸಹ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಈ ಮೆಥಡ್ನೇ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ನನ್ನ ಎಲ್ಲ ಸಬ್ಸ್ಕ್ರೈಬರ್ ಹತ್ರನೂ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಏಕೆಂದರೆ ಆದಷ್ಟು ನೀವು ಚೆನ್ನಾಗಿದ್ರೇ ನಾವು ಫ್ರೆಂಡ್ಸ್, ನಿಮ್ಮಿಂದನೇ ನಾವು. ಆಲ್ರೆಡಿ ನಾನೆಲ್ಲ ಸಬ್ಸ್ಕ್ರೈಬರು ನನ್ನ ವೀಡಿಯೋಸ್ಗಳನ್ನ ನೋಡಿದ್ದೀರಾ, ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಈ ಒಂದು 5 ಟ್ರಿಕ್ಗಳಲ್ಲಿ ನಾನು ನಿಮಗೆ ಗೋಲ್ಡ್ ಸೇವಿಂಗ್ನ ಯಾವ್ಯಾವ ರೀತಿ ಎಲ್ಲ ನಾವು ಅಂದರೆ ಅಮೌಂಟ್ ಸೇವ್ ಮಾಡಿಕೊಂಡು ಯಾವ್ಯಾವ ರೀತಿ ಎಲ್ಲ ನಾವು ಗೋಲ್ಡ್ನ ತಗೋಬೋದು ಅನ್ನೋದನ್ನ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿಲ್ಲ ಅಂತ ಅಂದ್ರೂ ಸಹ ನನಗೆ ಕಮೆಂಟ್ ಮೂಲಕ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ, ಕಮೆಂಟ್ ಮೂಲಕ ತಿಳಿಸಿ. ಯಾಕೆಂದರೆ ನಾನು ಎದ್ದ ತಕ್ಷಣ ನೋಡೋದನ್ನೇ ಫ್ರೆಂಡ್ಸ್, ನಾನು ಕಮೆಂಟ್ ಏನು ಬಂದಿದೆ, ನನ್ನ ಸಬ್ಸ್ಕ್ರೈಬರು ನನ್ನ ಹತ್ರ ನನಗೆ ಏನಂತ ಕಮೆಂಟ್ ಮಾಡಿದ್ದಾರೆ, ಪಾಸಿಟಿವ್ ಬಂದಿದೆಯೋ ನೆಗೆಟಿವ್ ಬಂದಿದೆಯಾ ಅಂತ ನಾನು ಫಸ್ಟ್ ನೋಡೋದೇ ಕಮೆಂಟು. ದಯವಿಟ್ಟು ಕಮೆಂಟ್ ಮಾಡಿ. ನನಗೂ ನಿಮ್ಮ ಹತ್ರ ಮಾತಾಡಬೇಕು. ನೀವು ಏನೇನು ಹೇಳ್ತೀರಾ, ಕಮೆಂಟ್ಗಳು ಏನೇನು ಹಾಕ್ತೀರಾ ಅನ್ನೋದನ್ನ ನಾನು ಕೇಳಬೇಕು, ನಾನು ತಿಳ್ಕೋಬೇಕು ಅನ್ನೋ ಆಸೆ ನನಗೆ ತುಂಬಾ ಇರುತ್ತೆ. ಮತ್ತು ಕುತೂಹಲ ಫ್ರೆಂಡ್ಸ್, ನನಗೆ ಪ್ರತಿದಿನ ಕಳೀತಾ ಇದ್ರೂ ನನಗೆ ನನ್ನ ಸಬ್ಸ್ಕ್ರೈಬ್ ಏನಂತ ಮಾಡಿದ್ದಾರೆ, ನನ್ನ ಸಬ್ಸ್ಕ್ರೈಬರು ಏನಂತ ಮಾಡಿದ್ದಾರೆ ಕಮೆಂಟ್ನ ನಾನು ಕಮೆಂಟ್ ನೋಡಬೇಕು ಅಂತಲೇ ಇರ್ತೀನಿ ಹೊರತು ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನಾನು ಖಂಡಿತ ನೋಡೋಲ್ಲ ಫ್ರೆಂಡ್ಸ್. 2 ದಿನಕ್ಕೋ 3 ದಿನಕ್ಕೋ ಯಾವಾಗಲೂ ಒಂದೊಂದು ಸಲ ನೋಡಬೇಕು ಅಂತ ಅನ್ನಿಸ್ದಾಗ ಸಬ್ಸ್ಕ್ರೈಬ್ ನೋಡೋದು. ದಯವಿಟ್ಟು ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ನೋಡಿ ಮತ್ತು ಕೊನೆ ತನಕನೂ ವೀಡಿಯೋನ ನೋಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಕೊಂಡು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ನೀವೆಲ್ಲರೂ ಬುದ್ಧಿವಂತರು ಅಂತ ನನಗೆ ಗೊತ್ತು ಫ್ರೆಂಡ್ಸ್, ಅರ್ಥ ಆಗುತ್ತೆ. ಆದರೆ ನನಗೆ ಗೊತ್ತಾಗಬೇಕಲ್ವ ಫ್ರೆಂಡ್ಸ್. ದಯವಿಟ್ಟು ನನ್ನ ಸಬ್ಸ್ಕ್ರೈಬರು ಯಾರೂ ಸ್ಕಿಪ್ ಮಾಡಲ್ಲ, ಫುಲ್ ನಮ್ಮ ವೀಡಿಯೋ ನೋಡ್ಕೊಂಡು ಯೂಸ್ ಮಾಡ್ಕೋತಾರೆ ಅಂತ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ಅಂದಾಗ ದಯವಿಟ್ಟು ನೀವು ಸ್ಕಿಪ್ ಮಾಡಿದ್ರೆ ದಯವಿಟ್ಟು ವೀಡಿಯೋನ ಎಂಡ್ ತನಕನೂ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ, ಸಪೋರ್ಟ್ ಮಾಡಿ. ನಾನು ಹಿಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಂತರ ಯಾರು ನಿಮ್ಮನ್ನು ರಿಕ್ವೆಸ್ಟ್ ಮಾಡಲ್ಲ ಅಲ್ವಾ, ನಾನು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಫ್ರೆಂಡ್ಸ್, ಇಲ್ಲ ಅಂತ ಅಂದೇ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ. ಮತ್ತು ಯಾರು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ನೋಡಿ ನಮ್ಮ ವೀಡಿಯೋಗೆ ಅಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಮ್ಮ ವೀಡಿಯೋನ ಎಂಡ್ ತನಕನೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಎಲ್ಲ ಸೇವ್ ಮಾಡಿಕೊಂಡು ನಮ್ಮ ಹೆಣ್ಮಕ್ಳು ಸ್ವಲ್ಪ ಕಷ್ಟಪಟ್ಟರೆ ಸಾಕು ಫ್ರೆಂಡ್ಸ್. ನಾವು ಲೈಫಲ್ಲಿ ಸುಖವಾಗಿರ್ಬೋದಲ್ವ, ನಾವು ಚೆನ್ನಾಗಿರ್ಬೋದಲ್ವ
ಫ್ರೆಂಡ್ಸ್, ನಾವು ದುಡಿಯೋದು, ನಾವು ಏನೇ ಮಾಡಿದ್ರೂ ನಾವು ಚೆನ್ನಾಗಿರಬೇಕು ಲೈಫಲ್ಲಿ ಅಂತ ಅಲ್ವಾ? ಹಾಗಾದರೆ ಈ ಮೆಥಡ್ಗಳನ್ನ ನೀವು ಫಾಲೋ ಮಾಡ್ಕೊಬನ್ನಿ. ನೋಡಿ, ನಾನು ಈ 3ನೇ ಸ್ಟೆಪ್ನೇ ಫಾಲೋ ಮಾಡೋದು ಫ್ರೆಂಡ್ಸ್. ನಿಮ್ಗೆ ಯಾವುದು ಇದೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವುದು ಮಾಡಬೇಕು, ಯಾವ ಥರ ನೀವು ಸೇವ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸುತ್ತೋ, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನೇ ನೀವು ಫಾಲೋ ಮಾಡಿಕೊಂಡು ಆದಷ್ಟು ನೀವು ನಿಮ್ಮ ಹಣನ ನೀವು ಅಲ್ಲಿ ಇಲ್ಲಿ ವೇಸ್ಟಾಗಿ ನೀವು ಖರ್ಚು ಮಾಡದೆ, ಈಗ ಬಟ್ಟೆ ಹಾಕೋದಾಗಿರಲಿ, ಇಲ್ಲ ಸ್ವಲ್ಪ ತಿನ್ನೋದಕ್ಕೆ ಹಾಕೋದಾಗಲಿ, ಹೋಟ್ಲ್ಗಳಿಗೆಲ್ಲ ಹೋಗಿ ದುಡ್ಡು ಹಾಳು ಮಾಡೋದಾಗಲಿ, ಇದೆಲ್ಲ ಏನೂ ಮಾಡ್ದೇ ಆದಷ್ಟು ಸಹ ನೀವು ಒಂದೇ ಒಂದು ವರ್ಷ ಕಷ್ಟಪಟ್ಬಿಡಿ ಫ್ರೆಂಡ್ಸ್. ಆಮೇಲೆ ನಿಮಗೆ ಅನಿಸುತ್ತೆ, ಹೌದು ನೋಡಿ, ಒಂದು ವರ್ಷ ಕಷ್ಟಪಟ್ಟಿದ್ದಕ್ಕೆ ನೋಡಿ 20 ಗ್ರಾಮ್ ಚಿನ್ನ ನನ್ನ ಹತ್ರ ಬಂತು. ಅದೇ ಇನ್ನೊಂದು ವರ್ಷ ಕಷ್ಟಪಟ್ಬಿಟ್ರೆ 40 ಗ್ರಾಮ್ ಚಿನ್ನನೇ ನನ್ನ ಹತ್ರ ಬರುತ್ತಲ್ಲ ಅಂತ ನಿಮಗೆ ನಿಮ್ಮ ಮೈಂಡ್ ಸೆಟ್ಟಲ್ಲೇ ಬಂದು, ನಿಮಗೆ ಮನಸ್ಸು ಬಂದು ನೀವೇ ಇದನ್ನ ಮಾಡ್ತೀರಾ. ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನಿಮಗೇನೇ ಅನಿಸಿದ್ರು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.